ಮತ್ತೊಮ್ಮೆ ಎಲ್ರಿಗೂ ಅಮರ್ಸ್ ಕ್ಲಾಸಸ್ಗೆ ಸ್ವಾಗತ. ನಾನು ಅಮರೇಶ್ ಪೋತ್ನಾಳ್. ನೋಡಿ, ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾವು ಫೆಬ್ರವರಿ 2021 ಮೂರನೇ ವಾರದ ಕರೆಂಟ್ ಇವೆಂಟ್ಸ್ ಅನ್ನ ಗ್ಲಾನ್ಸ್ ಮಾಡ್ತಾ ಹೋಗೋಣ. ಸೊ ಇದರಲ್ಲಿ 30 ಪ್ರಮುಖವಾಗಿರ್ತಕ್ಕಂಥ ಪ್ರಚಲಿತ ಘಟನೆಗಳನ್ನ ಕಳೆದ ಒಂದು 3 ರಿಂದ 6 ತಿಂಗಳಲ್ಲಿ ನಡೆದಿರ್ತಕ್ಕಂಥ ಅಪ್ಡೇಟ್ಗಳನ್ನು ಸಹಿತ ನೋಡ್ತಾ ಹೋಗೋಣ. ಹಾಗಾಗಿ ಇವುಗಳಿಗೆ ನಮಗೆ ಮುಂದೆ ಬರ್ತಕ್ಕಂಥ FD ಎಕ್ಸಾಮ್ಗೆ ಯೂಸ್ ಆಗುತ್ತೆ. FD ಎಕ್ಸಾಮ್ ಇನ್ನೇನು ಕೇವಲ 3 ದಿವಸ ಮಾತ್ರ ಬಾಕಿ ಇದೆ. ಹಾಗಾಗಿ ಅದಕ್ಕೆ ಯೂಸ್ ಆಗೋ ಥರ ಈ ಒಂದು ಕರೆಂಟ್ ಇವೆಂಟ್ಸನ್ನು ನಾನು ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ ಮತ್ತು ಕಳೆದ ಒಂದು 3 to 6 ಮಂತಲ್ಲಿ ನಡೆದಿರ್ತಕ್ಕಂಥ ಅಪ್ಡೇಟ್ಗಳನ್ನು ಸಹಿತ ಆ ಒಂದು ಪ್ರಶ್ನೆ ಮುಖಾಂತರ ಹೇಳ್ತಾ ಹೋಗ್ತೀನಿ. ಹಾಗಾದರೆ ಯಾವ್ಯಾವ ಅವು ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಕರೆಂಟ್ ಇವೆಂಟ್ಸ್ ಅಂತ ನೋಡ್ತಾ ಹೋಗೋಣ ಬನ್ನಿ. ನೋಡಿ, ಫೆಬ್ರವರಿ 2021 ವೀಕ್ 3ಯ ಕರೆಂಟ್ ಅಫೇರ್ಸ್ ಆಗುತ್ತೆ. ಇದರಲ್ಲಿ ಏನೇನು ನೋಡ್ತೀವಿ ಅಂದರೆ, ವಿಶ್ವ ವ್ಯಾಪಾರ ಸಂಸ್ಥೆಯ ಹೊಸ ಮಹಾನಿರ್ದೇಶಕರು ಅಂದರೆ ನ್ಯೂ ಡೈರೆಕ್ಟರ್ ಜನರಲ್ ಆಫ್ WTO ಈಗ ನೇಮಕ ಆಗಿದ್ದಾರೆ. ಅವ್ರು ಯಾರು? ಸಾರ್ವಜನಿಕ ವಲಯದ ಬ್ಯಾಂಕ್ಗಳ ಖಾಸಗೀಕರಣ ಪ್ರಕ್ರಿಯೆಯನ್ನು ಈಗ ಕೇಂದ್ರ ಸರ್ಕಾರ ಆರಂಭಿಸಿದೆ. ಅದರಲ್ಲಿ 4 ಬ್ಯಾಂಕ್ಗಳನ್ನು ಈಗ ಚಾಯ್ಸ್ ಮಾಡ್ಕೊಂಡಿದೆ. ಅದರಲ್ಲಿ ಯಾವ್ಯಾವ ಅಂತ ನೋಡ್ತಾ ಹೋಗೋಣ. ಭಾಗ್ಯಲಕ್ಷ್ಮಿ ಯೋಜನೆಯ ಹೊಸ ಹೆಸರೇನು? ಪುದುಚೇರಿಯ ನೂತನ ಲೆಫ್ಟಿನೆಂಟ್ ಗವರ್ನರ್ ಆಗಿ ಈಗ ಒಬ್ರು ನೇಮಕ ಆಗಿದ್ದಾರೆ. ಅವರು ಯಾಕೆ ಏನು ಅಂತ ನೋಡ್ತಾ ಹೋಗೋಣ. ಭ್ರಷ್ಟಾಚಾರ ಗ್ರಹಿಕೆ ಸೂಚ್ಯಂಕ CPI 2020ರಲ್ಲಿ ಭಾರತದ ರ್ಯಾಂಕ್ ಏನಿದೆ ಅಂದರೆ ಕರಪ್ಷನ್ ಪರ್ಸೆಪ್ಷನ್ ಇಂಡೆಕ್ಸ್ CPI ಅಂತ ಕರಿತೀವಿ. ಅದರಲ್ಲಿ ಮೊದಲನೇ ಸ್ಥಾನದಲ್ಲಿ ಯಾರಿದ್ದಾರೆ, ಕೊನೆಯ ಸ್ಥಾನದಲ್ಲಿ ಯಾರಿದ್ದಾರೆ ನೋಡ್ತಾ ಹೋಗೋಣ. 82ನೇ ರಾಷ್ಟ್ರೀಯ ಟೇಬಲ್ ಟೆನ್ನಿಸ್ ಚಾಂಪಿಯನ್ಶಿಪ್ನ ಗೆದ್ದಿರ್ತಕ್ಕಂಥವ್ರು ಯಾರು? ಇಂಡಿಯಾ ಎನರ್ಜಿ ಔಟ್ಲುಕ್ 2021 ವರದಿ ಏನು? ಸರ್ವಜ್ಞ ಅಭಿವೃದ್ಧಿ ಪ್ರಾಧಿಕಾರ ಯಾವ ಜಿಲ್ಲೆಯಲ್ಲಿದೆ? ಇತ್ತೀಚಿನ IPL ಬಿಡ್ಡಿಂಗ್ನ ಅಪ್ಡೇಟ್ಸ್ ಏನು? ಮಂಗಳ ಗ್ರಹದ ಅಂಗಳದಲ್ಲಿ ಇಳಿದ ನಾಸಾ ಉಡಾವಣೆ ಮಾಡಿರ್ತಕ್ಕಂಥ ಮಾರ್ಸ್ ರೋವರು ಅದರ ಒಂದು ಏನೇನು ನ್ಯೂಸ್ ಇದೆ ಅಂತ ನೋಡ್ತಾ ಹೋಗೋಣ. ಜನಸೇವಕ ಯೋಜನೆ, ಮಾಜಿ ನ್ಯಾಯಮೂರ್ತಿ ರಾಮ ಜೋಯಿಸ್ ನಿಧನ, ಇವೆಲ್ಲ ಅಪ್ಡೇಟ್ಸ್ ನೋಡ್ತಾ ಹೋಗೋಣ. ಆಸ್ಟ್ರೇಲಿಯಾ ಸರ್ಕಾರ ಫೇಸ್ಬುಕ್ ಮತ್ತು ಗೂಗಲ್ ನಡುವಿನ ಸಮಸ್ಯೆಗಳೇನು? ಸಾರ್ವಜನಿಕ ವಲಯದ ಯಾವುದೋ ಒಂದು ಇನ್ಶೂರೆನ್ಸ್ ಕಂಪನಿಯನ್ನ ಖಾಸಗೀಕರಣ ಮಾಡ್ತೀವಿ ಅಂತ ಬಜೆಟಲ್ಲಿ ಹೇಳಿದ್ರು, ಅದರ ಅಪ್ಡೇಟ್ಸ್ ಏನು? ಮಿಸ್ ಇಂಡಿಯಾ 2020 ವಿಜೇತರು ಯಾರು? ಇಟಲಿಯ ನೂತನ ಪ್ರಧಾನಿ ಯಾರಾಗ್ತಾ ಇದ್ದಾರೆ? ಸಗಟು ದರ ಸೂಚ್ಯಂಕ WPI ಅಂದರೆ ಹೋಲ್ಸೇಲ್ ಪ್ರೈಸ್ ಇಂಡೆಕ್ಸ್ನ ಫೆಬ್ರವರಿ ತಿಂಗಳ ಅಪ್ಡೇಟ್ ಏನಿದೆ? ರಾಜ್ಯಸಭೆಯ ಹೊಸ ಪ್ರತಿಪಕ್ಷದ ನಾಯಕರಾಗಿ ಕರ್ನಾಟಕದ ಕಾಂಗ್ರೆಸ್ ನಾಯಕರು ಈಗ ಆಯ್ಕೆಯಾಗಿದ್ದಾರೆ. ಅವರು ಯಾರು? ಭಾರತದ ಪ್ರಮುಖ ಕಂಪನಿಗಳ ಮುಖ್ಯಸ್ಥರು ಯಾರ್ಯಾರಿದ್ದಾರೆ? ಆಸ್ಟ್ರೇಲಿಯನ್ ಓಪನ್ ಟೆನ್ನಿಸ್ ಗ್ರ್ಯಾಂಡ್ ಸ್ಲಾಮ್ 2021 ಇತ್ತೀಚೆಗೆ ಮುಕ್ತಾಯ ಆಗಿದೆ. ಅದರಲ್ಲಿ ಯಾರು ವಿನ್ ಆಗಿದ್ದಾರೆ? ಕಾವೇರಿ ಗುಂಡಾರು ನದಿ ಜೋಡಣೆ ಯೋಜನೆ ಬಹಳ ಒಂದು ಘರ್ಷಣೆಗೆ ಕಾರಣ ಆಗ್ತಾ ಇದೆ. ಅದು ಏನು ನೋಡ್ತಾ ಹೋಗೋಣ. ಸ್ವದೇಶಿ ನಿರ್ಮಿತ ಅರ್ಜುನ್ MK-1A ಟ್ಯಾಂಕ್ ಈಗ ದೇಶಕ್ಕೆ ಸಮರ್ಪಿತ ಆಗಿದೆ. ಅದ್ರ ಬಗ್ಗೆ ನೋಡೋಣ. INS ವಿರಾಟ್ ಮತ್ತೆ ನ್ಯೂಸಲ್ಲಿದೆ. ಇವೆಲ್ಲ ಅಪ್ಡೇಟ್ಸ್ಗಳನ್ನು ಸೇರಿಸಿ ಒಟ್ಟು 30 ಪ್ರಮುಖ ಪ್ರಚಲಿತ ಘಟನೆಗಳನ್ನು ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಓಕೆ, ಹಾಗಾದರೆ ಬನ್ನಿ. ನೋಡಿ, ಫೆಬ್ರವರಿ 2021 ಮೂರನೇ ವಾರದ ಕರೆಂಟ್ ಇವೆಂಟ್ಸ್ ಆಗುತ್ತೆ. ಹಾಗಾದರೆ ನೇರವಾಗಿ ಮೊದಲನೇ ಪ್ರಶ್ನೆಗೆ ಹೋಗೋಣ. 82ನೇ ರಾಷ್ಟ್ರೀಯ ಟೇಬಲ್ ಟೆನ್ನಿಸ್ ಚಾಂಪಿಯನ್ಶಿಪ್ 2ನೇ ಬಾರಿಗೆ ಮಹಿಳಾ ಸಿಂಗಲ್ಸ್ ಪ್ರಶಸ್ತಿಯನ್ನು ಯಾರು ಗೆದ್ದಿದ್ದಾರೆ? ಯಾಕೆ ನಾನು ಈ ಒಂದು ಕ್ವಶನ್ನ ಫ್ರೇಮ್ ಮಾಡಿದ್ದೇನೆಂದರೆ, ಅವ್ರಿಗೆ ಇತ್ತೀಚೆಗೆ ರಾಜೀವ್ ಗಾಂಧಿ ಖೇಲ್ ರತ್ನ ಪ್ರಶಸ್ತಿ ಘೋಷಣೆ ಆಗಿತ್ತು. ಹಾಗಾಗಿ ಭಾಳ ಸುದ್ದಿಲಿರ್ತಾರೆ. 82 ಅಥವಾ 82nd ನ್ಯಾಷನಲ್ ಟೇಬಲ್ ಟೆನ್ನಿಸ್ ಚಾಂಪಿಯನ್ಶಿಪ್ ಹೂ ಒನ್ ದ ವುಮೆನ್ಸ್ ಸಿಂಗಲ್ಸ್ ಟೈಟಲ್ ಫಾರ್ ದ ಸೆಕೆಂಡ್ ಟೈಮ್ ಅಂದರೆ ಮನಿಕಾ ಬಾತ್ರಾ ಅವರು ಆಗ್ತಾರೆ. ಓಕೆ, ಅವರಿಗೆ ಇತ್ತೀಚೆಗೆ ರಾಜೀವ್ ಗಾಂಧಿ ಖೇಲ್ ರತ್ನ ಪ್ರಶಸ್ತಿ ಅನೌನ್ಸ್ ಆಗಿತ್ತು. ಹಾಗಾಗಿ ಈಗ ಭಾಳ ಸುದ್ದಿಲಿದ್ದಾರೆ. ಇದು ಕೂಡ ವೆರಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ನ್ಯೂಸ್ ಆಗುತ್ತೆ. ನೋಡಿ, ನ್ಯಾಷನಲ್ ಟೇಬಲ್ ಟೆನ್ನಿಸ್ ಚಾಂಪಿಯನ್ಶಿಪ್ ಮನಿಕಾ ಬಾತ್ರಾ ವಿನ್ಸ್ ವಿಮೆನ್ ಸಿಂಗಲ್ಸ್ ಟೈಟಲ್ ಫಾರ್ ದ ಸೆಕೆಂಡ್ ಟೈಮ್. 2ನೇ ಬಾರಿಗೆ ಅವರು ರಾಷ್ಟ್ರೀಯ ಟೇಬಲ್ ಟೆನ್ನಿಸ್ ಚಾಂಪಿಯನ್ಶಿಪ್ನ ಗೆಲ್ತಾ ಇದ್ದಾರೆ. ಓಕೆ, ಇನ್ನು ಪುರುಷರ ವಿಭಾಗದಲ್ಲಿ G ಸಾತಿಯಾನ್ ಅವರು ಶರತ್ ಕಮಾಲ್ ಅವ್ರನ್ನ ಸೋಲಿಸೋ ಮುಖಾಂತರ ಈ ಒಂದು ನ್ಯಾಷನಲ್ ಟೈಟಲ್ನ ವಿನ್ ಆಗಿದ್ದಾರೆ. ಹಾಗಾದರೆ ಮಹಿಳೆಯರ ವಿಭಾಗದಲ್ಲಿ ಮನಿಕಾ ಬಾತ್ರಾ, ಪುರುಷರ ವಿಭಾಗದಲ್ಲಿ G ಸಾತಿಯಾನ್. ಓಕೆ, ಇನ್ನು ರಾಜೀವ್ ಗಾಂಧಿ ಖೇಲ್ ರತ್ನ ಪ್ರಶಸ್ತಿ ಅಂತ ಹೇಳ್ತಾ ಇದ್ದೆ. ಇದು ಕೇಂದ್ರ ಸರ್ಕಾರ ನೀಡ್ತಕ್ಕಂಥ ಕ್ರೀಡಾ ಕ್ಷೇತ್ರದ ಅತ್ಯುನ್ನತ ಒಂದು ಪ್ರಶಸ್ತಿ ಆಗುತ್ತೆ. 1991-92ರಿಂದ ಆರಂಭಿಸಿದರೆ ಪ್ರೈಸ್ ಮನಿ 25 ಲಕ್ಷ ರೂಪಾಯಿ ಇರುತ್ತೆ. ಮೊದಲನೇ ಬಾರಿಗೆ ಇದನ್ನು ವಿಶ್ವನಾಥನ್ ಆನಂದ್, ಗ್ರ್ಯಾಂಡ್ ಮಾಸ್ಟರ್ ವಿಶ್ವನಾಥನ್ ಆನಂದ್ ಅವರಿಗೆ ಈ ಒಂದು ಪ್ರಶಸ್ತಿಯನ್ನು ನೀಡಲಾಗಿತ್ತು. ಈ ವರ್ಷ ನೋಡಿ 2020ರಲ್ಲಿ ಒಟ್ಟು 5 ಜನರಿಗೆ ನೀಡಿದರೆ. ಕ್ರಿಕೆಟಿಂದ ರೋಹಿತ್ ಶರ್ಮಾರವರಿಗೆ ಮತ್ತು ಮರಿಯಪ್ಪನ್ ತಂಗವೇಲು ಅವರು ಪ್ಯಾರಾ ಒಲಿಂಪಿಕ್ ಜಂಪರ್. ಓಕೆ, ಇನ್ನು ಮನಿಕಾ ಬಾತ್ರಾರವರು ಟೇಬಲ್ ಟೆನ್ನಿಸಿಂದ. ಇವರೇ ಈಗ ಮತ್ತೆ ಸೆಕೆಂಡ್ ಟೈಮು ನ್ಯಾಷನಲ್ ಟೇಬಲ್ ಟೆನ್ನಿಸ್ ಚಾಂಪಿಯನ್ಶಿಪ್ನ ಗೆದ್ದಿದ್ದಾರೆ ಮನಿಕಾ ಬಾತ್ರಾರವರು. ಇನ್ನು ರಾಜೀವ್ ಗಾಂಧಿ ಖೇಲ್ ರತ್ನ ಪ್ರಶಸ್ತಿಯನ್ನು ಕುಸ್ತಿಪಟು ವಿನೇಶ್ ಫೋಗಟ್ ಅವರಿಗೂ, ಫೀಲ್ಡ್ ಹಾಕಿಯ ಭಾರತದ ಹಾಕಿ ನಾಯಕಿ ರಾಣಿ ರಾಮ್ಪಾಲ್ ಅವರಿಗೂ ಸಹಿತ ನೀಡಿದ್ರು. ಇದು ಕೂಡ ಪ್ರಶ್ನೆ ಆಗ್ಬೋದು ಅಲ್ವಾ, ಯಾರ್ಯಾರಿಗೆ ರಾಜೀವ್ ಗಾಂಧಿ ಖೇಲ್ ರತ್ನ ಪ್ರಶಸ್ತಿ ಬಂದಿತ್ತು ಅನ್ನೋದು. ಓಕೆ, ಹಾಗಾದರೆ 2ನೇ ಪ್ರಶ್ನೆಗೆ ಹೋಗೋಣ. ಕೇಂದ್ರ ಸರ್ಕಾರವು ಸಾರ್ವಜನಿಕ ವಲಯದ ಬ್ಯಾಂಕುಗಳ ಖಾಸಗೀಕರಣ ಪ್ರಕ್ರಿಯೆಯನ್ನು ಆರಂಭಿಸಿದ್ದು ಯಾವ 4 ಬ್ಯಾಂಕುಗಳು ಮೊದಲನೇ ಪಟ್ಟಿಯಲ್ಲಿವೆ?
ಅಲ್ವಾ. ಸೊ ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪ್ರಶ್ನೆ ಆಗುತ್ತೆ. ನೇಮ್ ದ ಬ್ಯಾಂಕ್ಸ್ ವಿಚ್ ಆರ್ ಸೆಲೆಕ್ಟೆಡ್ ಫಾರ್ ದ ಫಸ್ಟ್ ರೌಂಡ್ ಆಫ್ ಪ್ರೈವೇಟೈಸೇಷನ್ ಅಲ್ವಾ. ಸೊ ಹಾಗಾದರೆ ಈ ಒಂದು ಫಸ್ಟ್ ರೌಂಡು ಯಾವ ಬ್ಯಾಂಕ್ಗಳು ಸೆಲೆಕ್ಟ್ ಆಗಿದ್ದಾವೆ ಅಂದರೆ ಖಾಸಗೀಕರಣ 4 ಬ್ಯಾಂಕ್ಗಳ ಪಟ್ಟಿ ಸಿದ್ಧ. ಯಾವ್ದಾವುದು? 50,000 ಎಂಪ್ಲಾಯಿಯನ್ನು ಹೊಂದಿರತಕ್ಕಂಥ ಬ್ಯಾಂಕ್ ಆಫ್ ಇಂಡಿಯಾ, 33,000 ಎಂಪ್ಲಾಯಿಗಳನ್ನು ಹೊಂದಿರತಕ್ಕಂಥ ಸೆಂಟ್ರಲ್ ಬ್ಯಾಂಕ್ ಆಫ್ ಇಂಡಿಯಾ, 26,000 ಎಂಪ್ಲಾಯಿಗಳನ್ನು ಹೊಂದಿರತಕ್ಕಂಥ ಇಂಡಿಯನ್ ಓವರ್ಸೀಸ್ ಬ್ಯಾಂಕ್ ಮತ್ತು 13,000 ಎಂಪ್ಲಾಯಿ ಹೊಂದಿರತಕ್ಕಂಥ ಬ್ಯಾಂಕ್ ಆಫ್ ಮಹಾರಾಷ್ಟ್ರ. ಬ್ಯಾಂಕ್ ಆಫ್ ಇಂಡಿಯಾ, ಸೆಂಟ್ರಲ್ ಬ್ಯಾಂಕ್ ಆಫ್ ಇಂಡಿಯಾ, ಇಂಡಿಯನ್ ಓವರ್ಸೀಸ್ ಬ್ಯಾಂಕ್ ಮತ್ತು ಬ್ಯಾಂಕ್ ಆಫ್ ಮಹಾರಾಷ್ಟ್ರ, ಈ 4 ಬ್ಯಾಂಕ್ಗಳೀಗ ಮೊದಲನೇ ಪಟ್ಟಿಯಲ್ಲಿ ಇದಾವೆ. ನನಗೆ ಸರ್ಕಾರಿ ಸ್ವಾಮ್ಯದ ಬ್ಯಾಂಕ್ಗಳ ಖಾಸಗೀಕರಣದ ವಿಚಾರದಲ್ಲಿ ಮುಂದಡಿ ಇರಿಸಿರುವ ಕೇಂದ್ರ ಸರ್ಕಾರವು ಮಧ್ಯಮ ಗಾತ್ರದ 4 ಬ್ಯಾಂಕ್ಗಳ ಪಟ್ಟಿಯನ್ನು ಸಿದ್ಧಪಡಿಸಿದೆ. ಇಲ್ಲಿ ನೋಡಿ, ಮಧ್ಯಮ ಗಾತ್ರ, ಮೀಡಿಯಂ ಆಗಿರ್ತಕ್ಕಂಥ ಒಂದು ಮೀಡಿಯಂ ಸೈಜ್ಡ್ ಬ್ಯಾಂಕ್ಗಳನ್ನು ಮೊದಲನೇ ಪಟ್ಟಿಯಲ್ಲಿ ಸೇರಿಸಿಕೊಂಡಿದೆ ಕೇಂದ್ರ ಸರ್ಕಾರ ಬ್ಯಾಂಕ್ಗಳ ಖಾಸಗೀಕರಣ ಒಂದು ಪ್ರಕ್ರಿಯೆಯಲ್ಲಿ. ಬ್ಯಾಂಕ್ ಆಫ್ ಮಹಾರಾಷ್ಟ್ರ, ಬ್ಯಾಂಕ್ ಆಫ್ ಇಂಡಿಯಾ, ಇಂಡಿಯನ್ ಓವರ್ಸೀಸ್ ಬ್ಯಾಂಕ್ ಮತ್ತು ಸೆಂಟ್ರಲ್ ಬ್ಯಾಂಕ್ ಆಫ್ ಇಂಡಿಯಾಗಳು ಈ ಪಟ್ಟಿಯಲ್ಲಿ ಇದ್ದಾವೆ. ಕೇಂದ್ರ ಸರ್ಕಾರ ಏನು ಮಾಡಿತ್ತು, ಒಟ್ಟು 4 ಬ್ಯಾಂಕ್ಗಳಲ್ಲಿ ಈಗ ಈ ಒಂದು ಮುಂದಿನ ವರ್ಷದಲ್ಲಿ 2 ಬ್ಯಾಂಕ್ಗಳನ್ನು ನಾವು ಪ್ರೈವೇಟೈಸ್ ಮಾಡ್ತೀವಿ ಅಂತ ಹೇಳಿದರು. ಆ 2 ಬ್ಯಾಂಕ್ಗಳು ಯಾವ್ಯಾವ ಅನ್ನೋದಾದರೆ, ಈಗ ಈ 4 ಬ್ಯಾಂಕ್ಗಳಲ್ಲಿ ಆ 2 ಬ್ಯಾಂಕ್ಗಳನ್ನು ಯಾವ ಸೆಲೆಕ್ಟ್ ಮಾಡ್ತಾರೆ ಅಂತ ಇನ್ನೂ ಫೈನಲೈಸ್ ಮಾಡಿಲ್ಲ. ಹಾಗಾದರೆ ಭಾರತದಲ್ಲಿ ಯಾವುವು ಈಗ ಸಾರ್ವಜನಿಕ ವಲಯದ ಬ್ಯಾಂಕುಗಳಿದ್ದಾವೆ ಅನ್ನೋದಾದರೆ ನೋಡಿ, ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ, ಪಂಜಾಬ್ ನ್ಯಾಷನಲ್ ಬ್ಯಾಂಕ್, ಬ್ಯಾಂಕ್ ಆಫ್ ಬರೋಡಾ ಮತ್ತು ಕರ್ನಾಟಕ ಮೂಲದ ಕೆನರಾ ಬ್ಯಾಂಕ್. ಇವು ಭಾರತದ ಪ್ರಮುಖ 4 ಬ್ಯಾಂಕ್ಗಳು, ಅತಿ ದೊಡ್ಡದಾಗಿರ್ತಕ್ಕಂಥ ಬ್ಯಾಂಕ್ಗಳು. ಅದು ಬಿಟ್ಟರೆ ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾ, ಇಂಡಿಯನ್ ಬ್ಯಾಂಕ್, ಸೆಂಟ್ರಲ್ ಬ್ಯಾಂಕ್ ಆಫ್ ಇಂಡಿಯಾ, ಇಂಡಿಯನ್ ಓವರ್ಸೀಸ್ ಬ್ಯಾಂಕ್, ಯುಕೋ ಬ್ಯಾಂಕ್ ಮತ್ತು ಬ್ಯಾಂಕ್ ಆಫ್ ಮಹಾರಾಷ್ಟ್ರ, ಪಂಜಾಬ್ ಆ್ಯಂಡ್ ಸಿಂಧ್ ಬ್ಯಾಂಕ್. ಈ ಒಟ್ಟು 12 ಸಾರ್ವಜನಿಕ ವಲಯದ ಬ್ಯಾಂಕ್ಗಳಿದ್ದಾವೆ ಇವತ್ತಿನವರೆಗೂ, ಅಂದರೆ 2021 ಫೆಬ್ರವರಿವರೆಗೂ. ಅದರಲ್ಲಿ ಈಗ ನೋಡಿ, ಬ್ಯಾಂಕ್ ಆಫ್ ಇಂಡಿಯಾ, ಸೆಂಟ್ರಲ್ ಬ್ಯಾಂಕ್ ಆಫ್ ಇಂಡಿಯಾ, ಇಂಡಿಯನ್ ಓವರ್ಸೀಸ್ ಬ್ಯಾಂಕ್ ಮತ್ತು ಬ್ಯಾಂಕ್ ಆಫ್ ಮಹಾರಾಷ್ಟ್ರಗಳನ್ನು ಪ್ರೈವೇಟೈಸ್ ಮಾಡೋದಕ್ಕೆ ಈಗ ಮೊದಲನೇ ಪಟ್ಟಿಯಲ್ಲಿ ಸೇರಿಸ್ಕೊಂಡಿದ್ದಾರೆ. ಇದರಲ್ಲಿ ಯಾವುದಾದ್ರೂ 2 ಬ್ಯಾಂಕ್ಗಳನ್ನು 2021-22ನೇ ಸಾಲಿನಲ್ಲಿ ಪ್ರೈವೇಟೈಸ್ ಮಾಡ್ತೀವಿ ಅಂತ ಬಜೆಟಲ್ಲಿ ಹೇಳಿದ್ದಾರೆ. ಓಕೆ, ಇನ್ನು ನೋಡಿ, 3ನೇ ಪ್ರಶ್ನೆ, ಸಾರ್ವಜನಿಕ ವಲಯದ ಬ್ಯಾಂಕ್ಗಳ ಬ್ಯಾಂಕ್ ಖಾಸಗೀಕರಣಕ್ಕೆ ಸಂಬಂಧಿಸಿದಂತೆ ಎಷ್ಟು ಕಾಯ್ದೆಗಳಿಗೆ ಕೇಂದ್ರ ಸರ್ಕಾರ ತಿದ್ದುಪಡಿಯನ್ನು ತರ್ತಾ ಇದೆ? ಈಗ ನೋಡಿದ್ವಿ, ಈಗ ಒಟ್ಟು 4 ಬ್ಯಾಂಕ್ಗಳನ್ನು ಸೆಲೆಕ್ಟ್ ಮಾಡ್ಕೊಂಡಿದೆ ಅಂತ. ಈಗ ಆ 4 ಬ್ಯಾಂಕ್ಗಳನ್ನು ಪ್ರೈವೇಟೈಸ್ ಮಾಡಬೇಕಾದ್ರೆ ಒಂದಷ್ಟು ಕಾಯ್ದೆಗಳಿಗೆ ತಿದ್ದುಪಡಿಯನ್ನು ತರಬೇಕಾಗುತ್ತೆ. ಸೊ ಹೌ ಮೆನಿ ಲಾಸ್ ಹ್ಯಾಸ್ ಬಿನ್ ಪ್ರಪೋಸ್ಡ್ ಟು ಬಿ ಅಮೆಂಡೆಡ್ ಬೈ ದ ಸೆಂಟ್ರಲ್ ಗವರ್ನಮೆಂಟ್ ರಿಗಾರ್ಡಿಂಗ್ ದ ಬ್ಯಾಂಕ್ ಪ್ರೈವೇಟೈಸೇಷನ್ ಆಫ್ ಪಬ್ಲಿಕ್ ಸೆಕ್ಟರ್ ಬ್ಯಾಂಕ್ PSBs? ಎಷ್ಟು ಕಾಯ್ದೆಗಳಿಗೆ ತಿದ್ದುಪಡಿ ತಂದ ನಂತರನೇ ನಾವು ಬ್ಯಾಂಕ್ಗಳನ್ನು ಖಾಸಗೀಕರಣ ಮಾಡ್ಬೋದು ಅಂದರೆ, ಸೊ 1, 2, 3, 4 ಅಂದರೆ ಸರಿಯಾದ ಉತ್ತರ 2 ಕಾಯ್ದೆಗಳಿಗೆ ತಿದ್ದುಪಡಿ ತರಬೇಕಾಗುತ್ತೆ. ಬ್ಯಾಂಕ್ ಖಾಸಗೀಕರಣಕ್ಕೆ 2 ಕಾಯ್ದೆ ತಿದ್ದುಪಡಿ, ಸಾರ್ವಜನಿಕ ಬ್ಯಾಂಕ್ಗಳ ಖಾಸಗೀಕರಣಕ್ಕೆ ಅನುಕೂಲವಾಗಲು ಬ್ಯಾಂಕಿಂಗ್ ಕುರಿತ 2 ಕಾಯ್ದೆಗಳಿಗೆ ಸರ್ಕಾರ ಈ ವರ್ಷವೇ ತಿದ್ದುಪಡಿ ತರಲಿದೆ ಅಂತಕ್ಕಂಥದ್ದು. ಓಕೆ, ಯಾವುವು 2 ಕಾಯ್ದೆಗಳು ಅನ್ನೋದಾದರೆ, ಬ್ಯಾಂಕಿಂಗ್ ಕಂಪನಿಗಳ ಸ್ವಾಧೀನ ಮತ್ತು ವರ್ಗಾವಣೆ ಕಾಯ್ದೆ 1970, ಅದರದೇ ವರ್ಷನ್ನು ಬ್ಯಾಂಕಿಂಗ್ ಕಂಪನಿಗಳ ಸ್ವಾಧೀನ ಮತ್ತು ವರ್ಗಾವಣೆ ಕಾಯ್ದೆ 1980. ಸೊ ಈ 2 ಕಾಯ್ದೆಗಳಿಗೆ ತಿದ್ದುಪಡಿಯನ್ನು ತರೋ ಮುಖಾಂತರ ನಮ್ಮ ಭಾರತದಲ್ಲಿ ಬ್ಯಾಂಕ್ ಖಾಸಗೀಕರಣವನ್ನು ಪ್ರಕ್ರಿಯೆಯನ್ನು ಮುಂದುವರಿಸ್ತೀವಿ ಅಂತ ಹೇಳ್ತಾ ಇದ್ದಾರೆ. ಓಕೆ, ನೋಡಿ, ತಿದ್ದುಪಡಿ ಮಸೂದೆ ಈ ವರ್ಷನೇ ತರ್ತೀವಿ ಅಂತ ಹೇಳ್ತಾ ಇದ್ದಾರೆ. ಇನ್ನು 4ನೇ ಪ್ರಶ್ನೆ, ಕೇಂದ್ರಾಡಳಿತ ಪ್ರದೇಶವಾಗಿರ್ತಕ್ಕಂಥ ಪುದುಚೇರಿಯ ನೂತನವಾಗಿರ್ತಕ್ಕಂಥ ಲೆಫ್ಟಿನೆಂಟ್ ಗವರ್ನರ್ ಯಾರು? ಹೂ ಈಸ್ ದ ನ್ಯೂ ಲೆಫ್ಟಿನೆಂಟ್ ಗವರ್ನರ್ ಆಫ್ ಪುದುಚೇರಿ ಯೂನಿಯನ್ ಟೆರಿಟರಿ ಅಂದರೆ ಡಾಕ್ಟರ್ ತಮಿಳುಸಾಯಿ ಸೌಂದರರಾಜನ್ ಅವರು ಈಗ ಪುದುಚೇರಿಯ ಹೊಸ ಲೆಫ್ಟಿನೆಂಟ್ ಗವರ್ನರ್ ಆಗಿ ಅಡಿಷ್ನಲ್ ಚಾರ್ಜ್ ತೆಗೆದುಕೊಂಡಿದ್ದಾರೆ. ಅವರು ಆ್ಯಕ್ಚುಲಿ ಈಗ ತೆಲಂಗಾಣದ ಫುಲ್ ಟೈಮ್ ರಾಜ್ಯಪಾಲರಾಗಿದ್ದಾರೆ. ಓಕೆ, ನೋಡಿ, ಯಾಕೆ ಅಂದರೆ ಕಿರಣ್ ಬೇಡಿ ಅವರು ಈಗ ಪುದುಚೇರಿಯ ಲೆಫ್ಟಿನೆಂಟ್ ಗವರ್ನರ್ ಹುದ್ದೆಯಿಂದ ವಜಾಗೊಂಡಿದ್ದಾರೆ. ಪುದುಚೇರಿಯ ಲೆಫ್ಟಿನೆಂಟ್ ಗವರ್ನರ್ ಹುದ್ದೆಯಿಂದ ಕಿರಣ್ ಬೇಡಿ ಅವರನ್ನು ತೆಗೆದುಹಾಕಲಾಗಿದೆ. ತೆಲಂಗಾಣದ ರಾಜ್ಯಪಾಲೆ ತಮಿಳುಸಾಯಿ ಸೌಂದರರಾಜನ್ ಅವರಿಗೆ ಪುದುಚೇರಿಯ ಹೆಚ್ಚುವರಿ ಹೊಣೆಯನ್ನು ವಹಿಸಿ ರಾಷ್ಟ್ರಪತಿಗಳು ಆದೇಶವನ್ನು ಹೊರಡಿಸಿದ್ದಾರೆ. ಓಕೆ, ಸೊ ಅಲ್ಲೇನು ಇಶ್ಯೂ ಆಗಿತ್ತು ಅಂತಕ್ಕಂಥದ್ದು ನ್ಯೂಸಲ್ಲಿ ನೋಡಿರ್ತಾರೆ ನೀವು ಅಲ್ವಾ. ತಮಿಳುಸಾಯಿ ಸೌಂದರರಾಜನ್ ಸ್ವಾರ್ನಿನ್ ಆಸ್ ಲೆಫ್ಟಿನೆಂಟ್ ಗವರ್ನರ್ ಆಫ್ ಪುದುಚೇರಿ. ಓಕೆ, ಸೊ ಇಲ್ಲಿ ಏನಾಗಿತ್ತು ಅಂದರೆ, ಆ ಪುದುಚೇರಿಯ ಗವರ್ನಮೆಂಟ್ ಏನಿದೆಯೋ ಅದರ ಒಂದು ಗವರ್ನಮೆಂಟನ್ನು ಕೆಡುವುದರಲ್ಲಿ ಈ ಲೆಫ್ಟಿನೆಂಟ್ ಗವರ್ನರ್ ಪಾತ್ರ ಇದೆ ಅಂತ ಅಲ್ಲಿನ ಸರ್ಕಾರ ರಾಷ್ಟ್ರಪತಿಗಳಿಗೆ ಒಂದು ಮನವಿಯನ್ನು ಸಲ್ಲಿಸಿತ್ತು, ಅವ್ರನ್ನ ಚೇಂಜ್ ಮಾಡಿ ಅಂತ. ಹಾಗಾಗಿ ರಾಷ್ಟ್ರಪತಿಗಳು ಅವ್ರನ್ನ ವಜಾ ಮಾಡಿ ಈಗ ತೆಲಂಗಾಣದ ರಾಜ್ಯಪಾಲ ಆಗಿರ್ತಕ್ಕಂಥ ತಮಿಳುಸಾಯಿ ಸೌಂದರರಾಜನ್ ಅವರಿಗೆ ಈಗ ಅಡಿಷ್ನಲ್ ಚಾರ್ಜನ್ನು, ಹೆಚ್ಚಿನ ಹೊಣೆಗಾರಿಕೆಯನ್ನು ನೀಡಿದ್ದಾರೆ ಪುದುಚೇರಿಯ ಲೆಫ್ಟಿನೆಂಟ್ ಗವರ್ನರ್ ಆಗಿ. ಓಕೆ, ಅವರೀಗ ಪ್ರಮಾಣ ವಚನವನ್ನು ಕೂಡ ಸ್ವೀಕರಿಸಿದ್ದಾರೆ. ಯಾರಿಂದ ಅಂದರೆ ಮದ್ರಾಸ್ ಹೈಕೋರ್ಟ್ನ ಸನೀಬ್ ಬ್ಯಾನರ್ಜಿ ಅವರಿಂದ. ಚೀಫ್ ಜಸ್ಟಿಸ್ ಯಾರಿದ್ದಾರೆ, ಮುಖ್ಯ ನ್ಯಾಯಮೂರ್ತಿಗಳು ಸನೀಬ್
ಸಂಜೀವ್ ಬ್ಯಾನರ್ಜಿ ಅವರಿಂದ ಈಗ ಪ್ರಮಾಣ ವಚನವನ್ನು ತೆಗೆದುಕೊಂಡಿದ್ದಾರೆ. ಓಕೆ, ಇನ್ನು ಈ ರೀತಿಯ ಒಂದು ಅಪ್ಡೇಟ್ಸ್ ಆಗಿದ್ದಾವೆ ಯೂನಿಯನ್ ಟೆರಿಟರೀಸಲ್ಲಿ, ಅದನ್ನು ನೋಡ್ತಾ ಹೋಗೋಣ. ಲಕ್ಷದ್ವೀಪದ ಅಡ್ಮಿನಿಸ್ಟ್ರೇಟರ್ ಆಗಿರ್ತಕ್ಕಂಥ ದಿನೇಶ್ವರ್ ಶರ್ಮಾರವರು ಇತ್ತೀಚೆಗೆ ನಿಧನರಾಗಿದ್ದರು. ಸೊ ಅದರಲ್ಲೂ ಈಗ ಹಾಗಾದರೆ ಲಕ್ಷದ್ವೀಪದ ಅಡಿಷನಲ್ ಚಾರ್ಜ್ ಯಾರಿಗೆ ಕೊಟ್ಟಿದ್ದಾರೆ ಅದನ್ನು ಸಹಿತ ನೋಡ್ತಾ ಹೋಗೋಣ. ಹಾಗಾದರೆ ಒಟ್ಟಿನಲ್ಲಿ ಭಾರತದಲ್ಲಿ ಯೂನಿಯನ್ ಟೆರಿಟರೀಸ್ ಅಥವಾ ನಮ್ಮ ಕೇಂದ್ರಾಡಳಿತ ಪ್ರದೇಶಗಳು ಎಷ್ಟಿದಾವೆ ಅಂದರೆ 8 ಇದಾವೆ ಅಂತ ಹೇಳ್ತಾ ಇದ್ವಿ. ಅಂಡಮಾನ್ ನಿಕೋಬಾರ್ ದ್ವೀಪಗಳು, ಚಂಡೀಗಢ, ದಾದ್ರಾ ನಗರ ಹವೇಲಿ ಮತ್ತು ದಮನ್ ದ್ವೀಪಗಳನ್ನು ಮರ್ಜ್ ಮಾಡಿ ಒಂದು ಮಾಡಿದ್ರು. ದೆಹಲಿ, ಜಮ್ಮು ಕಾಶ್ಮೀರ ಮತ್ತು ಲಡಾಖ್ಗಳು ಹೊಸ ಯೂನಿಯನ್ ಟೆರಿಟರೀಸ್ ಆಗಿದ್ದು. ಲಕ್ಷದ್ವೀಪ ಮತ್ತು ಪುದುಚೇರಿ, ಈಗ ಒಟ್ಟು 8 ಯೂನಿಯನ್ ಟೆರಿಟರೀಸ್ ಇದ್ದಾವೆ. ಅದರಲ್ಲಿ 5ರಲ್ಲಿ ಲೆಫ್ಟಿನೆಂಟ್ ಗವರ್ನರ್ಗಳು ಇರ್ತಾರೆ, ಇನ್ನು 3ರಲ್ಲಿ ಅಡ್ಮಿನಿಸ್ಟ್ರೇಟರ್ ಅಂತ ಕರಿತೀವಿ. ಹಾಗಾದರೆ ಲೆಫ್ಟಿನೆಂಟ್ ಗವರ್ನರ್ ಎಲ್ಲೆಲ್ಲಿದ್ದಾರೆ ಅಂತ ಇಲ್ಲಿ ಕೊಟ್ಟಿದ್ದೀನಿ ನೋಡಿ. ಅಂಡಮಾನ್ ನಿಕೋಬಾರ್ ದ್ವೀಪಗಳು, ದೆಹಲಿ, ಜಮ್ಮು ಕಾಶ್ಮೀರ, ಲಡಾಖ್ ಮತ್ತು ಪುದುಚೇರಿ. ಇನ್ನು ಅಡ್ಮಿನಿಸ್ಟ್ರೇಟರ್ಸು ಲಕ್ಷದ್ವೀಪ, ದಾದ್ರಾ ನಗರ ಹವೇಲಿ, ದಮನ್ ದಿಯು ಮತ್ತು ಚಂಡೀಗಢಗಳಲ್ಲಿ ಇರ್ತಾರೆ. ಹಾಗಾದರೆ ಯಾರ್ಯಾರು ಇದರ ಒಂದು ಲೆಫ್ಟಿನೆಂಟ್ ಗವರ್ನರ್ ಅಡ್ಮಿನಿಸ್ಟ್ರೇಟರ್ ಈಗ ಕರೆಂಟ್ಲಿ ಇದ್ದಾರೆ ಅಂತ ಕೇಳ್ಬೋದು. ಸೊ ಹಾಗೆ ಒಂದು ಗ್ಲಾನ್ಸ್ ಮಾಡ್ಕೊಳ್ಳೋದಾದರೆ ಅಂಡಮಾನ್ ನಿಕೋಬಾರ್ ಐಲ್ಯಾಂಡ್ಸಲ್ಲಿ ಲೆಫ್ಟಿನೆಂಟ್ ಗವರ್ನರ್ ಆಗಿ ದೇವೇಂದ್ರ ಕುಮಾರ್ ಜೋಶಿ ಅವರಿದ್ದಾರೆ. ಡೆಲ್ಲಿಯಲ್ಲಿ ಅನಿಲ್ ಬೈಜಲ್ ಅವರಿದ್ದಾರೆ. ಜಮ್ಮು ಕಾಶ್ಮೀರದಲ್ಲಿ ಮನೋಜ್ ಸಿನ್ಹಾ ಇದ್ದಾರೆ. ಲಡಾಖಲ್ಲಿ RK ಮಾಥೂರ್ ಇದ್ದಾರೆ. ಈಗ ಪುದುಚೇರಿಯ ನೂತನ ಲೆಫ್ಟಿನೆಂಟ್ ಗವರ್ನರ್ ಆಗಿ ಅಡಿಷನಲ್ ಚಾರ್ಜ್ ಆಗಿ ತಮಿಳುಸಾಯಿ ಸೌಂದರರಾಜನ್ ಅವರು ನೇಮಕಗೊಂಡಿದ್ದಾರೆ. ಇನ್ನು ಅಡ್ಮಿನಿಸ್ಟ್ರೇಟರ್ ಅಂತ 3 ಕೇಂದ್ರಾಡಳಿತ ಪ್ರದೇಶದಲ್ಲಿ ಇರ್ತಾರೆ ಅಂತ ಹೇಳ್ತಾ ಇದ್ವಿ. ಚಂಡೀಗಢದಲ್ಲಿ VP ಸಿಂಗ್ ಬಾದ್ನೋರೆ ಅವರು, ದಾದ್ರಾ ನಗರ ಹವೇಲಿ ದಮನ್ ದಿಯುದಲ್ಲಿ ಪ್ರಫುಲ್ ಕೋಡಾ ಪಟೇಲ್ ಅವರು. ಸೊ ದಿನೇಶ್ವರ್ ಶರ್ಮಾ ಅವರು ಇತ್ತೀಚೆಗೆ ನಿಧನರಾಗಿದ್ದರು ಅಂತ ಹೇಳ್ತಾ ಇದ್ದೆ ಇಲ್ಲಿ ಅಲ್ವಾ. ಸೊ ಅವರ ಒಂದು ಸ್ಥಾನವನ್ನು ಈಗ ಪ್ರಫುಲ್ ಕೋಡಾ ಪಾಟೇಲ್ ಅವರಿಗೆ ಅಡಿಷನಲ್ ಚಾರ್ಜ್ ಆಗಿ ಕೊಟ್ಟಿದ್ದಾರೆ, ಲಕ್ಷದ್ವೀಪದ ಒಂದು ಚಾರ್ಜನ್ನು. ಓಕೆ, ಇಷ್ಟು ಇದ್ರ ಬಗ್ಗೆ ತಿಳ್ಕೋಬೇಕು. ಇನ್ನು 5ನೇ ಪ್ರಶ್ನೆ, ಕೇಂದ್ರ ಸರ್ಕಾರ ಇತ್ತೀಚಿನ ಬಜೆಟ್ನಲ್ಲಿ ಘೋಷಿಸಿದಂತೆ ಯಾವ ಇನ್ಶೂರೆನ್ಸ್ ಕಂಪನಿಯನ್ನು ಖಾಸಗೀಕರಣ ಮಾಡ್ತೀವಿ ಅಂತ ಹೇಳಿದರೆ? ವಿಚ್ ಆಫ್ ದ ಫಾಲೋಯಿಂಗ್ ಗವರ್ನಮೆಂಟ್ ಓನ್ಡ್ ಇನ್ಶೂರೆನ್ಸ್ ಕಂಪನಿ ವಿಲ್ ಬಿ ಪ್ರೈವೇಟೈಸ್ಡ್ ಇನ್ ದಿಸ್ ಫೈನಾನ್ಷಿಯಲ್ ಇಯರ್? ದ ಓರಿಯೆಂಟಲ್ ಇನ್ಶೂರೆನ್ಸ್ ಕಂಪನಿ ಲಿಮಿಟೆಡ್, ಯುನೈಟೆಡ್ ಇಂಡಿಯಾ ಇನ್ಶೂರೆನ್ಸ್ ಕಂಪನಿ ಲಿಮಿಟೆಡ್. ಅಂದರೆ ಸೊ ಇವೆರಡರಲ್ಲಿ ಯಾವುದಾದ್ರೂ ಒಂದನ್ನು ಖಾಸಗೀಕರಣ ಮಾಡ್ತೀವಿ ಅಂತ ಹೇಳ್ತಾ ಇದ್ರು. ಯಾಕೆ ಅಂದರೆ ಇಲ್ಲಿ ನೋಡಿ, ಬಜೆಟಲ್ಲಿ ನಿರ್ಮಲಾ ಸೀತಾರಾಮನ್ ಅವರು ಹೇಳಿದರು ಭಾರತದಲ್ಲಿರ್ತಕ್ಕಂಥ 2 ಸಾರ್ವಜನಿಕ ವಲಯದ ಬ್ಯಾಂಕ್ಗಳನ್ನು ಖಾಸಗೀಕರಣ ಮಾಡ್ತೀವಿ ಅಂತ ಆಲ್ರೆಡಿ ಬಜೆಟಲ್ಲಿ ಹೇಳಿದರು. ಅದಕ್ಕೋಸ್ಕರ ಈಗ 4 ಸೆಲೆಕ್ಟ್ ಮಾಡ್ಕೊಂಡಿದ್ದಾರೆ, ನಾವು ನೋಡಿದ್ವಿ ಸಹಿತ. ಇನ್ನು ಅದೇ ಬಜೆಟಲ್ಲಿ ಒಂದು ಜನರಲ್ ಇನ್ಶೂರೆನ್ಸ್ ಕಂಪನಿ ಏನಿದೆಯೋ ಸರ್ಕಾರದ್ದು, ಅದನ್ನು ಸಹಿತ ಪ್ರೈವೇಟೈಸ್ ಮಾಡ್ತೀವಿ ಅಂತ ಹೇಳ್ತಿದ್ರು. ಹಾಗಾದರೆ ಯಾವುದು ಅನ್ನೋದು ಇಲ್ಲಿ ಪ್ರಶ್ನೆ ಆಗುತ್ತೆ. ಸೊ ಯಾವುದು ಅಂದರೆ ಓರಿಯೆಂಟಲ್ ಇನ್ಶೂರೆನ್ಸ್ ಅಥವಾ ಯುನೈಟೆಡ್ ಇಂಡಿಯಾ, ಇವೆರಡರಲ್ಲಿ ಒಂದನ್ನು ಮಾರಾಟ ಮಾಡ್ತೀವಿ ಖಾಸಗಿಯವರಿಗೆ ಅಂತ ಹೇಳ್ತಾ ಇದ್ದಾರೆ. ಓಕೆ, ಹಾಗಾದರೆ ಭಾರತ ಸರ್ಕಾರದ ಈ ಒಂದು ಇನ್ಶೂರೆನ್ಸ್ ಕಂಪನೀಸ್ ಯಾವ್ಯಾವ ಇದಾವೆ ಲಿಸ್ಟ್ ಅನ್ನೋದಾದರೆ ನೋಡಿ, LIC ಲೈಫ್ ಇನ್ಶೂರೆನ್ಸ್ ಕಾರ್ಪೊರೇಷನ್ ಲಿಮಿಟೆಡ್, LIC ಜನರಲ್ ಇನ್ಶೂರೆನ್ಸ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಎರಡನೇದು, ದ ನ್ಯೂ ಇಂಡಿಯಾ ಅಶ್ಯೂರೆನ್ಸ್ ಕಂಪನಿ ಲಿಮಿಟೆಡು, ಯುನೈಟೆಡ್ ಇಂಡಿಯಾ ಇನ್ಶೂರೆನ್ಸ್ ಕಂಪನಿ ಲಿಮಿಟೆಡು, ದ ಓರಿಯೆಂಟಲ್ ಇನ್ಶೂರೆನ್ಸ್ ಕಂಪನಿ ಲಿಮಿಟೆಡು, ನ್ಯಾಷನಲ್ ಇನ್ಶೂರೆನ್ಸ್ ಕಂಪನಿ ಲಿಮಿಟೆಡು, ಅಗ್ರಿಕಲ್ಚರಲ್ ಇನ್ಶೂರೆನ್ಸ್ ಕಂಪನಿ ಆಫ್ ಇಂಡಿಯಾ ಲಿಮಿಟೆಡ್. ಸೊ ಇಷ್ಟು ಕಂಪನಿಗಳು ಇನ್ಶೂರೆನ್ಸ್ ಕಂಪನೀಸ್ ಇದ್ದಾವೆ. ಅದರಲ್ಲಿ ಈಗ ಯಾವುದಾದ್ರೂ 2 ಸೆಲೆಕ್ಟ್ ಮಾಡ್ಕೊಂಡಿದ್ದಾರೆ, ಆ 2ರಲ್ಲಿ ಒಂದನ್ನು ಈಗ ನಾವು ಪ್ರೈವೇಟೈಸ್ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಸೆಲೆಕ್ಟ್ ಮಾಡಿರ್ತಕ್ಕಂಥವು ಯಾವ್ಯಾವು ಅಂದರೆ, ಒಂದು ಓರಿಯೆಂಟಲ್ ಇನ್ಶೂರೆನ್ಸ್ ಕಂಪನಿ, ಇನ್ನೊಂದು ಯುನೈಟೆಡ್ ಇಂಡಿಯಾ. ಇವೆರಡರಲ್ಲಿ ಒಂದನ್ನು ಪ್ರೈವೇಟೈಸ್ ಮಾಡ್ತಾರೆ. ಓಕೆ, ನೆಕ್ಸ್ಟ್ ಒನ್, ವಿಶ್ವ ವ್ಯಾಪಾರ ಸಂಸ್ಥೆಯ ಹೊಸ ಮಹಾನಿರ್ದೇಶಕರು ಯಾರು? ಹೂ ಈಸ್ ಅ ನ್ಯೂ ಡೈರೆಕ್ಟರ್ ಜನರಲ್ ಆಫ್ ವರ್ಲ್ಡ್ ಟ್ರೇಡ್ ಆರ್ಗನೈಜೇಷನ್ ಅಂದರೆ ಎನ್ಗೋಜಿ ಓಕೊಂಜೋ ಇಬಿಯಾಲಾ. ಸೊ ಪ್ರನೌನ್ಸ್ ಮಾಡೋದಕ್ಕೆ ಟಫ್ ಆಗುತ್ತೆ ಅಲ್ವಾ, ಸೊ ಟ್ರೈ ಮಾಡಿ. ಎನ್ಗೋಜಿ ಓಕೊಂಜೋ ಇವಿಯಾಲಾ ಅಂತಕ್ಕಂಥವ್ರು ಈಗ ವರ್ಲ್ಡ್ ಟ್ರೇಡ್ ಆರ್ಗನೈಜೇಷನ್ ವಿಶ್ವ ವ್ಯಾಪಾರ ಸಂಸ್ಥೆಯ ಹೊಸ ಮಹಾನಿರ್ದೇಶಕರು, ನ್ಯೂ ಡೈರೆಕ್ಟರ್ ಜನರಲ್ ಆಗಿದ್ದಾರೆ. ಓಕೆ, ಸೊ ಅವ್ರ ಬಗ್ಗೆ ಇನ್ನಷ್ಟು ಇನ್ಫಾರ್ಮೇಷನ್ನು ನೋಡಿ. ಇವರೇ ಎನ್ಗೋಜಿ ಓಕೊಂಜೋ ಇವಿಯಾಲಾ ಅವರವರು. ಓಕೆ, ಇವರು ಆ್ಯಕ್ಚುಲಿ ನೈಜೀರಿಯಾ ದೇಶದವರು. ಓಕೆ, ನೈಜೀರಿಯಾ ದೇಶದ ಮಾಜಿ ಹಣಕಾಸು ಸಚಿವರಾಗಿದ್ದರು ಮತ್ತು ವರ್ಲ್ಡ್ ಬ್ಯಾಂಕ್ನ ಎಕನಾಮಿಸ್ಟ್ ಕೂಡ ಆಗಿದ್ದರು. ಸೊ ಅವರೀಗ ಮೊದಲನೇ ಬಾರಿಗೆ ಈ ಒಂದು WTOದ ಫಸ್ಟ್ ವಿಮೆನ್ ಡೈರೆಕ್ಟರ್ ಜನರಲ್ ಆಗ್ತಾರೆ. ಮೊದಲ ಮಹಿಳಾ ಮಹಾನಿರ್ದೇಶಕಿ ಆದಂಗೆ ಆಗುತ್ತೆ. ಮತ್ತು ಆಫ್ರಿಕಾ ಮೂಲದವರು ಸಹಿತ ಇವರೇ ಮೊದಲನೇ ಬಾರಿಗೆ ಈ ಒಂದು ಸ್ಥಾನವನ್ನು ಅಲಂಕರಿಸಿರ್ತಕ್ಕಂಥವ್ರು. ಓಕೆ, ಸೊ ಹಾಗಾದರೆ WTO ಬಗ್ಗೆ ಒಂದಷ್ಟು ಇನ್ಫಾರ್ಮೇಷನ್ನ ತಿಳ್ಕೊಳ್ಳೋದಾದರೆ, 25 ವರ್ಷಗಳ ಹಿಂದೆ 1995 ಜನವರಿ 1ರಂದು WTO ಉದಯ ಆಗಿತ್ತು. ಇದರ ಒಂದು ಪ್ರಧಾನ ಕಚೇರಿ ಸ್ವಿಟ್ಜರ್ಲೆಂಡ್ನ ಜಿನೇವಾದಲ್ಲಿದೆ. ಓಕೆ,
ಸೊ ಇದರ ಉದ್ದೇಶ ಏನಾಗಿತ್ತು, ವಿವಿಧ ರಾಷ್ಟ್ರಗಳ ನಡುವೆ ಅಂತಾರಾಷ್ಟ್ರೀಯ ವ್ಯಾಪಾರದ ನಿಯಂತ್ರಣಕ್ಕೆ ಸಂಬಂಧಿಸಿರ್ತಕ್ಕಂಥ ರೂಲ್ಸ್ಗಳನ್ನು ನಿಯಮಗಳನ್ನು ರೂಪಿಸ್ತಕ್ಕಂಥದ್ದು WTO ವರ್ಲ್ಡ್ ಟ್ರೇಡ್ ಆರ್ಗನೈಜೇಷನ್ನ ಉದ್ದೇಶ ಆಗಿರುತ್ತೆ. ಆ್ಯಕ್ಚುಲಿ ಇದು ಹಿಂದೆ ಗ್ಯಾಟ್ ಅಂತ ಕರಿತಾ ಇದ್ರು, ಜನರಲ್ ಅಗ್ರಿಮೆಂಟ್ ಆನ್ ತಾರಿಫ್ಸ್ ಅಂಡ್ ಟ್ರೇಡ್, ಗ್ಯಾಟ್ ಅಂತ ಕರಿತಾ ಇದ್ರು. ನಂತರ 1994ರಲ್ಲಿ ಮೊರಕ್ಕೋ ದೇಶದ ನಗರ ಆಗಿರ್ತಕ್ಕಂಥ ಮಾರಕೇಶಲ್ಲಿ ಒಂದು ಅಗ್ರಿಮೆಂಟಿಗೆ ಬರ್ತಾರೆ, ಅದನ್ನು ಮಾರಕೇಶ್ ಅಗ್ರಿಮೆಂಟ್ ಅಂತ ಕರಿತೀವಿ. ಆ ಅಗ್ರಿಮೆಂಟಲ್ಲಿ ಗ್ಯಾಟನ್ನು ಚೇಂಜ್ ಮಾಡ್ತಾರೆ, ಯಾವುದಕ್ಕೆ, WTOಗೆ. ಅದಕ್ಕೋಸ್ಕರ WTO ರೀಪ್ಲೇಸ್ಡ್ ಗ್ಯಾಟ್ ಆನ್ 1 ಜನವರಿ 1995. ಈಗ ಈ ಒಂದು ವ್ಯಾಪಾರ ಸಂಸ್ಥೆ, ವಿಶ್ವ ವ್ಯಾಪಾರ ಸಂಸ್ಥೆಯ ಮುಖ್ಯಸ್ಥರು ಎನ್ಗೋಜಿ ಓಕ್ಯಾಂಜೋ ಇವಿಯಾಲರವರು ನೈಜೀರಿಯಾ ದೇಶದವರು ಈಗ ಆಯ್ಕೆಯಾಗಿದ್ದಾರೆ. ಓಕೆ, ಸೊ ಇಷ್ಟು ಇದ್ರ ಬಗ್ಗೆ ತಿಳ್ಕೋಬೇಕು. 7ನೇ ಪ್ರಶ್ನೆ, ಹೆಣ್ಣು ಮಕ್ಕಳ ಭವಿಷ್ಯಕ್ಕೆ ಭರವಸೆಯಾಗಿರುವ ರಾಜ್ಯ ಸರ್ಕಾರದ ಮಹತ್ವಾಕಾಂಕ್ಷೆಯ ಯೋಜನೆ ಭಾಗ್ಯಲಕ್ಷ್ಮಿ ಯೋಜನೆಯ ಹೊಸ ಹೆಸರೇನು? ಸೊ ನೋಡಿ, ಭಾಗ್ಯಲಕ್ಷ್ಮಿ ಯೋಜನೆಗೆ ಈಗ ಹೊಸ ಹೆಸರನ್ನ ಕೊಟ್ಟಿದ್ದಾರೆ ಮತ್ತು ಭಾಗ್ಯಲಕ್ಷ್ಮಿ ಯೋಜನೆಯನ್ನು ಮ್ಯಾನೇಜ್ ಮಾಡ್ತಕ್ಕಂಥ ಸಂಸ್ಥೆಗೆ ಈಗ ಬೇರೆಯವ್ರಿಗೆ ಕೊಟ್ಟಿದ್ದಾರೆ. LICಯಿಂದ ಈಗ ಪೋಸ್ಟ್ ಆಫೀಸಿಗೆ ಬಂದಿದೆ, ಅದಕ್ಕೋಸ್ಕರ ಇದು ಸುದ್ದಿ ಆಗ್ತಾ ಇದೆ. ಹಾಗಾಗಿ ಭಾಗ್ಯಲಕ್ಷ್ಮಿ ಯೋಜನೆಯ ಹೊಸ ಹೆಸರೇನು ಅಂದರೆ ಭಾಗ್ಯಲಕ್ಷ್ಮಿ ಸುಕನ್ಯಾ ಯೋಜನೆ ಆಗುತ್ತೆ. ಭಾಗ್ಯಲಕ್ಷ್ಮಿ ಸುಕನ್ಯಾ ಯೋಜನೆ. ಓಕೆ, ಭಾಗ್ಯಲಕ್ಷ್ಮಿ ಯೋಜನೆ ಅಂಚೆ ಕಚೇರಿಗೆ ಶಿಫ್ಟ್. ಹಿಂದೆ ಏನಾಗ್ತಾ ಇತ್ತು, LIC ಅವರು ಮ್ಯಾನೇಜ್ ಮಾಡ್ತಾ ಇದ್ರು. ಹೆಸರು ಬದಲಾವಣೆ ಜೊತೆಗೆ ಹೊಸ ಸೌಲಭ್ಯಗಳನ್ನು ಕೊಡ್ತಾ ಇದ್ದಾರೆ. ಅಕಾಲಿಕವಾಗಿ ನಿಧನವಾದರೂ ಸಹಿತ ಮೊತ್ತ ಸಿಗಲಿದೆ. ಹೆಣ್ಣು ಮಕ್ಕಳ ಭವಿಷ್ಯಕ್ಕೆ ಭರವಸೆಯಾಗಿರ್ತಕ್ಕಂಥ ರಾಜ್ಯ ಸರ್ಕಾರದ ಮಹತ್ವಾಕಾಂಕ್ಷೆ ಭಾಗ್ಯಲಕ್ಷ್ಮಿ ಯೋಜನೆಯನ್ನು ಜೀವ ವಿಮಾ ನಿಗಮ LICಯಿಂದ ಅಂಚೆ ಇಲಾಖೆಗೆ ವರ್ಗಾವಣೆ ಮಾಡಲಾಗಿದೆ. ಇನ್ನು ಮುಂದೆ ಇದರ ಹೆಸರು ಭಾಗ್ಯಲಕ್ಷ್ಮಿ ಸುಕನ್ಯಾ ಯೋಜನೆ ಎಂದಾಗಲಿದೆ. ಕೇಂದ್ರ ಸರ್ಕಾರದ ಸುಕನ್ಯಾ ಸಮೃದ್ಧಿ ಯೋಜನೆಯನ್ನು ಅಂಚೆ ಇಲಾಖೆಯೇ ನಿರ್ವಹಿಸ್ತಾ ಇದೆ ಅನ್ನೋದು ಕೂಡ ಇಲ್ಲಿ ಗಮನಿಸಬೇಕು. ಬಡತನ ರೇಖೆಗಿಂತ ಕೆಳಗಿರುವ ಕುಟುಂಬಗಳಲ್ಲಿ ಜನಿಸಿದ ಹೆಣ್ಣು ಮಕ್ಕಳ ಭವಿಷ್ಯಕ್ಕೆ ನೆರವಾಗುವಂತೆ 2006-07 ಸಂದರ್ಭದಲ್ಲಿ ಈ ಒಂದು ಯೋಜನೆಯನ್ನು ಕರ್ನಾಟಕ ಸರ್ಕಾರ ತಂದಿತ್ತು. 18 ವರ್ಷ ತುಂಬಿರ್ತಕ್ಕಂಥ ಹೆಣ್ಣು ಮಕ್ಕಳಿಗೆ, ಅಂದರೆ ಆ ಹೆಣ್ಣು ಮಕ್ಕಳಿಗೆ 18 ವರ್ಷ ತುಂಬಿದಾಗ LIC ವತಿಯಿಂದ 1 ಲಕ್ಷ ರೂಪಾಯಿ ಮೆಚುರಿಟಿ ಹಣವನ್ನು ನೀಡ್ತಕ್ಕಂಥ ಯೋಜನೆ ಆಗಿತ್ತು. ಓಕೆ, ಭಾಗ್ಯಲಕ್ಷ್ಮಿ ಯೋಜನೆ. ಈಗ ಅದನ್ನು ಇಲ್ಲಿ ಅಪ್ಡೇಟ್ಸ್ ಏನೇನು, ಭಾಗ್ಯಲಕ್ಷ್ಮಿ ಯೋಜನೆಯ ಹೊಸ ಹೆಸರು ಭಾಗ್ಯಲಕ್ಷ್ಮಿ ಸುಕನ್ಯಾ ಯೋಜನೆ 1. ಎರಡನೇದು, ಇದನ್ನು ಮ್ಯಾನೇಜ್ ಮಾಡ್ತಕ್ಕಂಥ ಕಂಪನಿ ಈಗ LICಯಿಂದ ಪೋಸ್ಟ್ ಆಫೀಸ್ಗೆ ಅಂಚೆ ಕಚೇರಿಗೆ ಶಿಫ್ಟ್ ಆಗಿದೆ ಅಂತಕ್ಕಂಥದ್ದು ಗಮನಿಸಬೇಕು. ಓಕೆ, 8ನೇ ಪ್ರಶ್ನೆ, ಇತ್ತೀಚೆಗೆ ಬಿಡುಗಡೆಯಾದ ಭ್ರಷ್ಟಾಚಾರ ಗ್ರಹಿಕೆ ಸೂಚ್ಯಾಂಕ CPI ಅಂದರೆ ಕರಪ್ಷನ್ ಪರ್ಸೆಪ್ಷನ್ ಇಂಡೆಕ್ಸ್ CPI ಆಗುತ್ತೆ. ಇದು 2021 ಫೆಬ್ರವರಿಯಲ್ಲಿ ರಿಲೀಸ್ ಆಗಿದೆ, ಬಟ್ ಇದನ್ನು 2020 ರ್ಯಾಂಕ್ ಅಂತಲೇ ಕರಿಬೇಕಾಗುತ್ತೆ. ಇದರಲ್ಲಿ ಭಾರತದ ಶ್ರೇಣಿ ಎಷ್ಟು? ವಾಟ್ ಈಸ್ ದ ಇಂಡಿಯಾಸ್ ರ್ಯಾಂಕ್ ಇನ್ ರೀಸೆಂಟ್ಲಿ ರಿಲೀಸ್ಡ್ ಕರಪ್ಷನ್ ಪರ್ಸೆಪ್ಷನ್ ಇಂಡೆಕ್ಸ್ CPI 2020 ಅಂದರೆ 86 ಅಥವಾ 80 ಅಂದರೆ ಸರಿಯಾದ ಉತ್ತರ 86 ಆಗುತ್ತೆ. ಹಿಂದೆ 80 ಒಂದು ರ್ಯಾಂಕಲ್ಲಿತ್ತು, ಈಗ 86ಕ್ಕೆ ಇಳಿದಿದೆ, ಅಂದರೆ 6 ಪೊಸಿಷನ್ ಡೌನ್ ಆಗಿದೆ. ಅಂದರೆ ಮೊದಲನೇ ಸ್ಥಾನದಲ್ಲಿದ್ದರೆ ಭ್ರಷ್ಟಾಚಾರ ಗ್ರಹಿಕಾ ಸೂಚ್ಯಾಂಕದಲ್ಲಿ ಟಾಪ್ ಇದ್ದಷ್ಟಲ್ಲಿ ಆ ದೇಶದಲ್ಲಿ ಭ್ರಷ್ಟಾಚಾರ ಕಡಿಮೆ ಇದೆ ಅಂದಂಗೆ, 2ನೇ ಸ್ಥಾನ 3ನೇ ಸ್ಥಾನ 4ನೇ ಸ್ಥಾನ ಈ ಥರ ಕೆಳಗಡೆ ಬಂದಂಗೆ ಆ ದೇಶಗಳಲ್ಲಿ ಭ್ರಷ್ಟಾಚಾರ ಸ್ವಲ್ಪ ಜಾಸ್ತಿ ಆಗ್ತಾ ಇದೆ ಅಂದಂಗೆ ಅರ್ಥ. ಸೊ ಭಾರತ 80ನೇ ಸ್ಥಾನದಲ್ಲಿತ್ತು, ಈಗ 86ಕ್ಕೆ ಇಳಿದಿದೆ ಅಂದರೆ ಭಾರತದಲ್ಲಿ ಭ್ರಷ್ಟಾಚಾರ ಸ್ವಲ್ಪ ಜಾಸ್ತಿ ಆಗ್ತಾ ಇದೆ ಅಂದಂಗೆ ಇದರಲ್ಲಿ ಗೊತ್ತಾಗ್ತಾ ಇದೆ. ಹಾಗಾದರೆ ಈ ಒಂದು ರ್ಯಾಂಕಿಂಗ್ನ ಕೊಡ್ತಕ್ಕಂಥ ಸಂಸ್ಥೆಗಳು ಯಾವ್ಯಾವು, ಸಂಸ್ಥೆಗಳು ಯಾವುದು, ಅದು ಎಲ್ಲಿ ಬರುತ್ತೆ ಮತ್ತು ಟಾಪಲ್ಲಿ ಯಾವುದಿದೆ, ಒಂದು ಕಡಿಮೆ ಸ್ಥಾನದಲ್ಲಿ ಯಾವುದಿದೆ ಅಂತ ನೋಡ್ತಾ ಹೋಗೋಣ. ಓಕೆ, ಇಂಡಿಯಾ ಸ್ಲಿಪ್ಸ್ 6 ಪೊಸಿಷನ್ಸ್ ಟು 86th ಇನ್ ಕರಪ್ಷನ್ ಪರ್ಸೆಪ್ಷನ್ ಇಂಡೆಕ್ಸ್ 2020. ಈಗ 0 ರ್ಯಾಂಕ್ ಇದ್ದರೆ ಅಥವಾ ಇದರಲ್ಲಿ ಒಂದಷ್ಟು ಪಾಯಿಂಟ್ಸ್ಗಳನ್ನು ಕೊಡ್ತಾ ಹೋಗ್ತಾರಲ್ವ, ಅದರಲ್ಲಿ ಭಾರತ ಈಗ 40 ಪಾಯಿಂಟ್ಗಳನ್ನು ತೆಗೆದುಕೊಂಡಿದೆ. ಓಕೆ, ಸೊ 0 to 100 ಪಾಯಿಂಟ್ಸನ್ನು ಕೊಡ್ತಾ ಹೋಗ್ತಾರೆ. 0 ಅಂದರೆ ಹೈಲಿ ಕರಪ್ಟ್, ಅಂದರೆ 0 ಇದ್ದರೆ ಜಾಸ್ತಿ ಕರಪ್ಷನ್ ಇದೆ ಆ ದೇಶದಲ್ಲಿ, ಅಂದರೆ 100 ಇದ್ದರೆ ಆ ದೇಶದಲ್ಲಿ ಯಾವುದೇ ಕರಪ್ಷನ್ ಇಲ್ಲ ಅಂದಂಗೆ. ಓಕೆ, ಹಾಗಾದರೆ ಇದರಲ್ಲಿ ಎಷ್ಟು ಈ ಒಂದು 2020 ಇಂಡೆಕ್ಸಲ್ಲಿ ಭಾಗವಹಿಸಿದ್ರು ದೇಶಗಳು ಅಂದರೆ 180 ದೇಶಗಳು ಇದರಲ್ಲಿ ಭಾಗವಹಿಸಿದ್ದವು. ಓಕೆ, ಇದನ್ನು ರಿಲೀಸ್ ಮಾಡ್ತಕ್ಕಂಥ ಸಂಸ್ಥೆ ಟ್ರಾನ್ಸ್ಪರೆನ್ಸಿ ಇಂಟರ್ನ್ಯಾಷನಲ್ TI ಅಂತ ಕರಿತೀವಿ. ಇಂಡೆಕ್ಸು ಕರಪ್ಷನ್ ಪರ್ಸೆಪ್ಷನ್ ಇಂಡೆಕ್ಸ್ ಆಗುತ್ತೆ. ಓಕೆ, ನೋಡಿ, ಭ್ರಷ್ಟಾಚಾರ ಗ್ರಹಿಕೆ ಸೂಚ್ಯಾಂಕ 2020, ಕರಪ್ಷನ್ ಪರ್ಸೆಪ್ಷನ್ ಇಂಡೆಕ್ಸ್ 2020 ಆಗುತ್ತೆ. ಇದನ್ನು ರಿಲೀಸ್ ಮಾಡ್ತಕ್ಕಂಥ ಸಂಸ್ಥೆ ಜರ್ಮನಿಯ ಬರ್ಲಿನ್ನಲ್ಲಿರ್ತಕ್ಕಂಥ ಟ್ರಾನ್ಸ್ಪರೆನ್ಸಿ ಇಂಟರ್ನ್ಯಾಷನಲ್ ಅಂತಕ್ಕಂಥ ಒಂದು ಸಂಸ್ಥೆ. ಹಾಗಾದರೆ ಈ ಒಂದು ಇಂಡೆಕ್ಸಲ್ಲಿ ಮೊದಲನೇ ಸ್ಥಾನದಲ್ಲಿರ್ತಕ್ಕಂಥ ದೇಶಗಳು ಡೆನ್ಮಾರ್ಕ್ ಆ್ಯಂಡ್ ನ್ಯೂಜಿಲೆಂಡ್ಗಳಾಗ್ತವೆ, ಅಂದರೆ ಅಲ್ಲಿ ಭಾಳಷ್ಟು ಭ್ರಷ್ಟಾಚಾರ ಕಡಿಮೆ ಇದೆ ಅನ್ನಂಗೆ.
ಇನ್ನು ಕೊನೆಯ ಸ್ಥಾನದಲ್ಲಿರ್ತಕ್ಕಂಥದ್ದು ಸೌತ್ ಸುಡಾನ್ ಆದರೆ ಮತ್ತು ಸೊಮಾಲಿಯಾಗಳು ಒಂದು ಕಡಿಮೆ ಸ್ಥಾನದಲ್ಲಿ ಇದ್ದಾವೆ, ಅಂದರೆ 180 ಮತ್ತು 179ನೇ ಸ್ಥಾನದಲ್ಲಿ ಇದ್ದಾವೆ. ಅಂದರೆ ಅಲ್ಲಿ ಭ್ರಷ್ಟಾಚಾರ ಹೆಚ್ಚಿಗೆ ಇದೆ ಅನ್ನಂಗೆ. ಇನ್ನು 2019ರಲ್ಲಿ 180 ದೇಶಗಳು ಭಾಗವಹಿಸಿದ್ವು, ಅದರಲ್ಲಿ ಭಾರತ 80ನೇ ಸ್ಥಾನ ಪಡೆದಿತ್ತು. ಈಗ ಈ ವರ್ಷದಲ್ಲೂ ಸಹಿತ 180 ದೇಶಗಳು ಭಾಗವಹಿಸಿದ್ದಾವೆ, ಭಾರತ 86ನೇ ಸ್ಥಾನದಲ್ಲಿದೆ, ಅಂದರೆ 6 ಪೊಸಿಷನ್ ಕೆಳಗಿಳಿದಿದೆ ಅಂತಕ್ಕಂಥದ್ದು. ಓಕೆ, ಇದನ್ನು ಕೊಡ್ತಕ್ಕಂಥ ಕಾರಣ ಆ ದೇಶದಲ್ಲಿ ಭ್ರಷ್ಟಾಚಾರದ ತೀವ್ರತೆ ಎಷ್ಟಿದೆ ಅಂತ ಅಳೆಯೋದಕ್ಕೆ ಈ ಒಂದು ಇಂಡೆಕ್ಸನ್ನು ಟ್ರಾನ್ಸ್ಪರೆನ್ಸಿ ಇಂಟರ್ನ್ಯಾಷನಲ್ ಅವರು ಕೊಡ್ತಾ ಇದ್ದಾರೆ. ಓಕೆ, ಸೊ ಹಾಗಾದರೆ ಟಾಪ್ ಪೊಸಿಷನಲ್ಲಿ ಡೆನ್ಮಾರ್ಕು, ನ್ಯೂಜಿಲೆಂಡು, ಫಿನ್ಲ್ಯಾಂಡು, ಸಿಂಗಾಪುರು, ಸ್ವೀಡನ್, ಸ್ವಿಟ್ಜರ್ಲ್ಯಾಂಡ್ಗಳಿದ್ದರೆ ಕೊನೆಯ ಸ್ಥಾನಗಳಲ್ಲಿ ನೋಡಿ ಸೊಮಾಲಿಯಾ, ಸೌತ್ ಸುಡಾನ್, ಸಿರಿಯಾ, ಯೆಮೆನ್ ಮತ್ತು ವೆನಿಜುವೆಲಾಗಳು ಇದ್ದಾವೆ. ಓಕೆ, ಇನ್ನು 9ನೇ ಪ್ರಶ್ನೆ, ಈ ಕೆಳಗಿನ ಯಾವ ಸಂಸ್ಥೆ ಇಂಡಿಯಾ ಎನರ್ಜಿ ಔಟ್ಲುಕ್ 2021 ವರದಿಯನ್ನು ಇತ್ತೀಚೆಗೆ ಬಿಡುಗಡೆ ಮಾಡಿದೆ? ವರದಿ ನೆನಪಿಡಿ, ಇಂಡಿಯಾ ಎನರ್ಜಿ ಔಟ್ಲುಕ್ 2021. ವಿಚ್ ಆಫ್ ದ ಫಾಲೋಯಿಂಗ್ ಆರ್ಗನೈಸೇಷನ್ ರಿಲೀಸ್ಡ್ ಇಂಡಿಯಾ ಎನರ್ಜಿ ಔಟ್ಲುಕ್ 2021 ರಿಪೋರ್ಟ್ ರೀಸೆಂಟ್ಲಿ? ಅಂದರೆ IEA ಅಂತ ಕರಿತೀವಿ, ಇಂಟರ್ನ್ಯಾಷನಲ್ ಎನರ್ಜಿ ಏಜೆನ್ಸಿ ಅವರು ಇಂಡಿಯಾ ಎನರ್ಜಿ ಔಟ್ಲುಕ್ 2021 ರಿಪೋರ್ಟನ್ನು ಬಿಡುಗಡೆ ಮಾಡಿದ್ದಾರೆ. ಅದರಲ್ಲಿ ಏನಿದೆ ಅಂತ ನೋಡೋಣ. ನೋಡಿ, ಇಂಡಿಯಾ ಎನರ್ಜಿ ಔಟ್ಲುಕ್ 2021 ವರ್ಲ್ಡ್ ಎನರ್ಜಿ ಔಟ್ಲುಕ್ ಸ್ಪೆಸಿಫೈಡ್ ರಿಪೋರ್ಟಲ್ಲಿ ಭಾರತದನ್ನು ಕೊಟ್ಟಿದ್ದಾರೆ. ಓಕೆ, IEAದವರು. ಓಕೆ, ಇದರಲ್ಲಿ ಏನು ಹೇಳ್ತಾ ಇದ್ದಾರೆ? ಇದು ಬೆಳೆಯುತ್ತಿರುವ ಜನಸಂಖ್ಯೆಗೆ ವಿಶ್ವಾಸಾರ್ಹ, ಕೈಗೆಟುಕುವ, ಸುಸ್ಥಿರ ಶಕ್ತಿಯನ್ನು ಖಾತ್ರಿಪಡಿಸಿಕೊಳ್ಳಲು ಭಾರತಕ್ಕಿರುವ ಅವಕಾಶಗಳು ಮತ್ತು ಸವಾಲುಗಳನ್ನು ಪರಿಶೋಧಿಸುತ್ತದೆ. 2030 ವೇಳೆಗೆ ಭಾರತವು ಪ್ರಪಂಚದ 3ನೇ ಅತಿದೊಡ್ಡ ಇಂಧನ ಗ್ರಾಹಕ ದೇಶವಾಗಲಿದೆ. 2030 ವೇಳೆಗೆ. ಹಾಗಾದರೆ ಈಗ ಭಾರತ ಎಷ್ಟನೇ ಸ್ಥಾನದಲ್ಲಿದೆ ಈ ಒಂದು ಇಂಧನ ಗ್ರಾಹಕ ಒಂದು ರ್ಯಾಂಕಿಂಗಲ್ಲಿ ಅನ್ನೋದಾದರೆ? ಪ್ರಸ್ತುತ ಚೀನಾ ಟಾಪಲ್ಲಿದೆ, 2ನೇ ಸ್ಥಾನದಲ್ಲಿ ಅಮೆರಿಕ, 3ನೇ ಸ್ಥಾನದಲ್ಲಿ ಯುರೋಪಿಯನ್ ಒಕ್ಕೂಟ ಇದ್ದರೆ ಪ್ರಸ್ತುತ ಭಾರತವು 4ನೇ ಅತಿ ದೊಡ್ಡ ಜಾಗತಿಕ ಇಂಧನ ಗ್ರಾಹಕ ದೇಶವಾಗಿದೆ. 2030 ವೇಳೆಗೆ 3ನೇ ಅತಿ ದೊಡ್ಡ ಇಂಧನ ಗ್ರಾಹಕ ದೇಶ ಆಗ್ಬೋದು, ಯಾಕಂದರೆ ನಮ್ಮ ಜನಸಂಖ್ಯೆ ಜಾಸ್ತಿ ಆಗ್ತಾ ಹೋಗ್ತಾ ಇದೆ. ಓಕೆ, ಸೊ ಇದನ್ನು ಒಟ್ಟಿನಲ್ಲಿ ಇಂಡಿಯಾ ಎನರ್ಜಿ ಔಟ್ಲುಕ್ 2021 ರಿಲೀಸ್ ಮಾಡಿರ್ತಕ್ಕಂಥ ಸಂಸ್ಥೆ ಇಂಟರ್ನ್ಯಾಷನಲ್ ಎನರ್ಜಿ ಏಜೆನ್ಸಿ. ಓಕೆ, 10ನೇ ಪ್ರಶ್ನೆ, ಆಸ್ಟ್ರೇಲಿಯಾ ಸರ್ಕಾರ ಮತ್ತು ಫೇಸ್ಬುಕ್ ನಡುವಿನ ಸಮಸ್ಯೆ ಬಹಳ ಸುದ್ದಿಯಲ್ಲಿದೆ, ಏನು ಅಂತ? ವಾಟ್ ಇಸ್ ದ ಇಶ್ಯೂ ಬಿಟ್ವೀನ್ ಆಸ್ಟ್ರೇಲಿಯನ್ ಗವರ್ಮೆಂಟ್ ಆ್ಯಂಡ್ ಫೇಸ್ಬುಕ್ ಆ್ಯಂಡ್ ಗೂಗಲ್ ಆಲ್ಸೋ ಇದರಲ್ಲಿ ಇನ್ವಾಲ್ವ್ ಆಗಿದೆ, ಏನಂತ ನೋಡ್ತಾ ಹೋಗೋಣ. ನೋಡಿ, ಫೇಸ್ಬುಕ್ ಬೆದರಿಕೆಗೆ ಭಾಗದ ಆಸ್ಟ್ರೇಲಿಯಾ. ಮೋದಿ ಜೊತೆ ಆಸ್ಟ್ರೇಲಿಯಾದ ಪ್ರಧಾನಿ ಸ್ಕಾಟ್ ಮಾರಿಸನ್ ಚರ್ಚೆಯನ್ನು ಮಾಡಿದರೆ ಸುದ್ದಿಗೆ ಕಾಸು ಪಾವತಿಸಲು ಡಿಜಿಟಲ್ ದೈತ್ಯರ ವಿರೋಧ. ಫೇಸ್ಬುಕ್ ಕಂಪನಿಯು ಆಸ್ಟ್ರೇಲಿಯಾದಲ್ಲಿ ಸುದ್ದಿಗಳನ್ನು ನಿರ್ಬಂಧಿಸಿದೆ, ಆದರೂ ತನ್ನ ಉದ್ದೇಶಿತ ಕಾನೂನು ಬದಲಿಸುವುದಿಲ್ಲ ಮತ್ತು ಫೇಸ್ಬುಕ್ ಬೆದರಿಕೆಗೆ ಬಗ್ಗುವುದಿಲ್ಲ ಎಂದು ಆ ದೇಶದ ಪ್ರಧಾನಿ ಸ್ಕಾಟ್ ಮಾರಿಸನ್ ಹೇಳಿದ್ದಾರೆ. ಓಕೆ, ಏತನ್ಮಧ್ಯೆ ಈ ವಿಷಯವನ್ನು ಭಾರತದ ಪ್ರಧಾನಿ ನರೇಂದ್ರ ಮೋದಿ ಜೊತೆ ದೂರವಾಣಿಯಲ್ಲಿ ಚರ್ಚಿಸುವುದಾಗಿ ಅವರು ಹೇಳಿದ್ದಾರೆ ಮತ್ತು ಈ ಮೂಲಕ ತಮ್ಮ ಹೋರಾಟಕ್ಕೆ ಭಾರತದ ನೆರವನ್ನು ಫೋನ್ ಮಾಡಿ ಕೇಳಿದ್ದಾರೆ ಅಂತಕ್ಕಂಥದ್ದು. ಇಲ್ಲೇನಾಗ್ತಾ ಇದೆ ಅಂದರೆ, ಸಿಂಪಲ್ ಆಗಿ ಹೇಳೋದಾದರೆ, ಈಗ ನೋಡಿ, ಫೇಸ್ಬುಕ್ಕು ಅಥವಾ ಗೂಗಲ್ಗಳಲ್ಲಿ ನ್ಯೂಸ್ ಐಟಮ್ಸ್ ಇರ್ತಾವಲ್ವ, ಆ ನ್ಯೂಸ್ಗಳನ್ನು ಕ್ಲಿಕ್ ಮಾಡಿದಾಗ ನಾವು ಆ ಒಂದು ನ್ಯೂಸ್ ವೆಬ್ಸೈಟ್ಗೆ ಹೋಗ್ತೀವಿ. ಸಪೋಸ್ ಈಗ ಪ್ರಜಾವಾಣಿಯ ಒಂದು ನ್ಯೂಸು ಅಥವಾ ವಿಜಯ ಕರ್ನಾಟಕ ಹಿಂದೂನ ಒಂದು ನ್ಯೂಸ್ ಇದ್ದಾಗ ಅದ್ರ ಮೇಲೆ ಕ್ಲಿಕ್ ಮಾಡಿದಾಗ ನಾವು ಆ ಒಂದು ವೆಬ್ಸೈಟ್ಗೆ ಹೋಗ್ತೀವಿ, ಪ್ರಜಾವಾಣಿ, ವಿಜಯ ಕರ್ನಾಟಕ ಅಥವಾ ಹಿಂದೂ ವೆಬ್ಸೈಟ್ಗೆ ಹೋಗ್ತೀವಿ. ಆಗ ಆ ಒಂದು ವೆಬ್ಸೈಟ್ಗಳಿಗೆ ಒಳ್ಳೆ ಟ್ರಾಫಿಕ್ ಬರುತ್ತೆ, ಅದರಿಂದ ಇನ್ಕಮ್ ಕೂಡ ಇರುತ್ತೆ. ಇಲ್ಲಿ ಏನಾಗ್ತಾ ಇದೆ, ಈ ಫೇಸ್ಬುಕ್ಕಲ್ಲಿ ಆ ಒಂದು ಅಡ್ವರ್ಟೈಸ್ಮೆಂಟ್, ಆ ಒಂದು ನ್ಯೂಸ್ಗಳನ್ನು ತೋರಿಸೋದ್ರಿಂದ ನೀವು ಫೇಸ್ಬುಕ್ ಅಥವಾ ಗೂಗಲ್ಗಳು ಏನು ಮಾಡಿ ಅದರ ಒಂದು ಅಮೌಂಟ್ನ ಶೇರನ್ನು ಈ ಒಂದು ಸುದ್ದಿ ಸಂಸ್ಥೆಗಳಿಗೆ ನೀಡಿ ಅಂತಕ್ಕಂಥ ಒಂದು ರೂಲ್ಸನ್ನು, ಒಂದು ಕಾನೂನನ್ನು ತಂದಿದೆ ಆಸ್ಟ್ರೇಲಿಯಾ ಸರ್ಕಾರ. ಹಾಗಾಗಿ ಆ ಒಂದು ನೀತಿಗೆ, ಆ ಒಂದು ಕಾನೂನಿಗೆ ಈ ಫೇಸ್ಬುಕ್ ಮತ್ತು ಗೂಗಲ್ಗಳು ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ದೇವೆ. ಇಲ್ಲ, ನಾವ್ಯಾಕೆ ಶೇರ್ ಮಾಡ್ಕೋಬೇಕು ಆ ಒಂದು ಅಮೌಂಟನ್ನು? ಈಗ ಆಲ್ರೆಡಿ ನಮ್ಮ ಒಂದು ಫೇಸ್ಬುಕ್ಕಿಂದ, ನಮ್ಮ ಒಂದು ಗೂಗಲಿಂದ ಆ ಒಂದು ವೆಬ್ಸೈಟ್ಗಳಿಗೆ ನಮ್ಮಿಂದನೇ ಟ್ರಾಫಿಕ್ ಹೋಗ್ತಾ ಇದೆ. ಹಾಗಾಗಿ ಅವರಿಗೆ ಒಂದಷ್ಟು ಇನ್ಕಮ್ ನಮ್ಮಿಂದನೇ ಇದೆಯಲ್ಲ, ಮತ್ತಾಕೆ ನಾವು ಶೇರ್ ಮಾಡ್ಕೋಬೇಕಂತಕ್ಕಂಥದ್ದು ಗೂಗಲ್ ಮತ್ತು ಫೇಸ್ಬುಕ್ಗಳ ವಾದ. ಆದರೆ ಸುದ್ದಿಯನ್ನು ಒದಗಿಸುವ ಮಾಧ್ಯಮ ಸಂಸ್ಥೆಗಳಿಗೆ ಫೇಸ್ಬುಕ್ ಮತ್ತು ಗೂಗಲ್ಗಳು ಹಣವನ್ನು ಪಾವತಿಸಬೇಕು ಎನ್ನುವುದು ಆಸ್ಟ್ರೇಲಿಯಾ. ಈ ಬಗ್ಗೆ ಫೇಸ್ಬುಕ್ ಒಂದು ಸಂಸ್ಥಾಪಕರಾಗಿರ್ತಕ್ಕಂಥ ಮಾರ್ಕ್ ಜುಕರ್ಬರ್ಗ್ ಅವರು ಈಗ ಆಲ್ರೆಡಿ ಡಿಸ್ಕಸ್ ಮಾಡಿದ್ದಾರೆ, ಬಟ್ ಅದು ಆಗ್ತಾ ಇಲ್ಲ, ಒಪ್ಕೊಳ್ತಾ ಇಲ್ಲ ಆಸ್ಟ್ರೇಲಿಯಾ ಸರ್ಕಾರ. ಸೊ ಇದ್ರ ಬಗ್ಗೆ ಇಷ್ಟು ತಿಳ್ಕೊಳ್ಳೋಣ. ನೋಡೋಣ ಮುಂದಿನ ದಿನಗಳಲ್ಲಿ ಇನ್ನೇನು ಅಪ್ಡೇಟ್ಸ್ ಬರುತ್ತೆ ಈ ವಿಚಾರದಲ್ಲಿ. ಓಕೆ, ಇನ್ನು ಮುಂದಿನ ಪ್ರಶ್ನೆಗೆ ಹೋಗೋಣ. ನೋಡಿ, ಕ್ವಶನ್ ನಂಬರ್ 11, ಸರ್ವಜ್ಞ ಅಭಿವೃದ್ಧಿ ಪ್ರಾಧಿಕಾರವು ಯಾವ ಜಿಲ್ಲೆಯಲ್ಲಿದೆ? ಇನ್ ವಿಚ್ ಆಫ್ ದ ಫಾಲೋಯಿಂಗ್ ಡಿಸ್ಟ್ರಿಕ್ಟ್ ಸರ್ವಜ್ಞ ಅಭಿವೃದ್ಧಿ ಪ್ರಾಧಿಕಾರ ಲೊಕೇಟೆಡ್? ಅಂದರೆ ರಾಯಚೂರು, ಗದಗ, ಬಳ್ಳಾರಿ, ಹಾವೇರಿ. ಅಂದರೆ ಹಾವೇರಿ ಜಿಲ್ಲೆಯಲ್ಲಿ ಬರುತ್ತೆ. ಸೊ ಇದನ್ನು ಆಲ್ರೆಡಿ ಲಾಸ್ಟ್ ಬಜೆಟಲ್ಲಿ ಹೇಳಿದರು.
ಕವಿ ಸರ್ವಜ್ಞ ತಮ್ಮ ಸರಳ ತ್ರಿಪದಿಗಳ ಮೂಲಕ ಬಿಂಬಿಸಿದ ಬದುಕಿನ ತತ್ವಗಳು, ವಾಸ್ತವಗಳು, ಸಂದೇಶಗಳು ಸರ್ವಕಾಲಿಕ ಪ್ರಸ್ತುತಿಯನ್ನು ಹೊಂದಿದೆ. ಹಾವೇರಿ ಜಿಲ್ಲೆ ಹಿರೇಕೆರೂರು ತಾಲೂಕಿನಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಸರ್ವಜ್ಞ ಅಭಿವೃದ್ಧಿ ಪ್ರಾಧಿಕಾರದ ವಿವಿಧ ಅಭಿವೃದ್ಧಿ ಕಾಮಗಾರಿಗಳೇ ಪ್ರೋತ್ಸಾಹವನ್ನು ನೀಡ್ತೀವಿ ಅಂತ ಹೇಳಿದರು. ಸೊ ಹಾಗಾದರೆ ಎಲ್ಲಿ ವರ್ಕ್ ಮಾಡ್ತಾ ಇದೆ ಸರ್ವಜ್ಞ ಅಭಿವೃದ್ಧಿ ಪ್ರಾಧಿಕಾರ? ಹಾವೇರಿ ಜಿಲ್ಲೆಯ ಹಿರೇಕೆರೂರು ತಾಲೂಕಿನಲ್ಲಿ. ಓಕೆ, ಇದ್ಯಾಕೆ ಸುದ್ದಿ ಆಗ್ತಾ ಇದೆ ಅಂದರೆ, ಈಗ ಫೆಬ್ರವರಿ 20ರಂದು ಸಂತ ಕವಿ ಸರ್ವಜ್ಞ ಜಯಂತಿಯನ್ನು ಕರ್ನಾಟಕ ಸರ್ಕಾರ ಆಚರಣೆಯನ್ನು ಮಾಡಿದೆ. ಹಾಗಾಗಿ ಇದ್ರ ಬಗ್ಗೆ ಒಂದಷ್ಟು ಅಪ್ಡೇಟನ್ನು ತಿಳ್ಕೊಳ್ಳೋಣ. ಇನ್ನು ಮುಂದಿನ ಪ್ರಶ್ನೆ, ಇತ್ತೀಚೆಗೆ IPL ಬಿಡ್ಡಿಂಗ್ ಪ್ರಕ್ರಿಯೆ ಆಗಿತ್ತು. ಹಾಗಾದರೆ ಆ ಒಂದು ಪ್ರಕ್ರಿಯೆಯ ಮುಖ್ಯಾಂಶಗಳು ಏನು? IPL ಬಿಡ್ಡಿಂಗ್ ಪ್ರೋಸೆಸ್ ಅಂದರೆ, ಇದ್ರ ಬಗ್ಗೆ ನೇರವಾಗಿ ಕ್ವಶನ್ ಕೇಳದೇ ಇರ್ಬೋದು, ಬಟ್ ಒಂದಷ್ಟು ಅಪ್ಡೇಟ್ಗಳನ್ನು ತಿಳ್ಕೊಬೇಕು. IPL ಅಂದರೆ ಏನು ನಡೆಯುತ್ತೆ, ಯಾಕೆ, ಯಾವ ರೀತಿಯಾಗಿ ಬಿಡ್ಡಿಂಗ್ ನಡೆಯುತ್ತೆ ಅಂತ ಒಂದು ಐಡಿಯಾ ಇರಲಿ ಅನ್ನೋ ಉದ್ದೇಶಕ್ಕೆ ಕ್ವಶನ್ಗಳು ಬರದೇ ಇರ್ಬೋದು ಇದ್ರ ಮೇಲೆ. ಓಕೆ ನೋಡಿ, ಕ್ರಿಸ್ ಮೋರಿಸ್ ಅವರಿಗೆ ಒಂದು ಜಾಕ್ ಪಾಟು, ಕನ್ನಡಿಗ ಗೌತಮ್ಗೆ ಬಂಪರ್ ಅಂತ ಹೇಳ್ತಾ ಇದ್ದಾರೆ. ರಾಜಸ್ಥಾನ ರಾಯಲ್ಸ್ ತಂಡವು ಕ್ರಿಸ್ ಮೋರಿಸ್ ಅವರಿಗೆ 16.25 ಕೋಟಿ ರೂಪಾಯಿಗಳನ್ನು ಕೊಟ್ಟು ಖರೀದಿಸಿದೆ. ಓಕೆ, ಹಾಗಾಗಿ ಇಡೀ IPL ಟೂರ್ನಿಯ ಇತಿಹಾಸದಲ್ಲಿ ಅತಿ ಹೆಚ್ಚು ಮೌಲ್ಯಕ್ಕೆ ಹರಾಜಾದ ಆಟಗಾರ ಅಂತ ಇವರು ಹೆಗ್ಗಳಿಕೆಯನ್ನು ಹೀಗೆ ಗಳಿಸಿದ್ದಾರೆ ಕ್ರಿಸ್ ಮೋರಿಸ್ ಅವರು. ಓಕೆ, ಸೊ ಹಿಂದೆ ಯುವರಾಜ್ ಸಿಂಗ್ ಅವರು 16 ಕೋಟಿಯನ್ನು ಕೊಟ್ಟಿದ್ರು ಯುವರಾಜ್ ಸಿಂಗ್ ಅವರಿಗೆ, ಅದೇ ಹೈಯೆಸ್ಟ್ ಆಗಿತ್ತು. ಇನ್ನು ಕರ್ನಾಟಕದ ಆಲ್ರೌಂಡರ್ ಆಗಿರ್ತಕ್ಕಂಥ ಕೃಷ್ಣಪ್ಪ ಗೌತಮ್ ಅವರಿಗೂ ಕೂಡ ಚೆನ್ನೈ ಸೂಪರ್ ಕಿಂಗ್ಸು 9.25 ಕೋಟಿ ರೂಪಾಯಿಗಳನ್ನು ಕೊಟ್ಟಿದೆ. ಇನ್ನು ಗ್ಲೆನ್ ಮ್ಯಾಕ್ಸ್ವೆಲ್ ಅವರಿಗೆ ನಮ್ಮ ರಾಯಲ್ ಚಾಲೆಂಜರ್ಸ್ RCB ಅವರು ಏನು ಮಾಡಿದ್ದಾರೆ 14.25 ಕೋಟಿ. ಇನ್ನು ಸೇಮ್ ರಾಯಲ್ ಚಾಲೆಂಜರ್ಸ್ ಅವರು ಕೈಲ್ ಜಾಮಿಸನ್ ಅವರಿಗೆ 15 ಕೋಟಿ ಕೊಟ್ಟಿದ್ದಾರೆ. ಇನ್ನು ಪಂಜಾಬ್ ಕಿಂಗ್ಸ್ 11 ಏನಿದೆಯೋ 14 ಕೋಟಿ ರೂಪಾಯಿ ಕೊಟ್ಟು ಜೆ ರಿಚರ್ಡ್ಸನ್ ಅವ್ರನ್ನ ಖರೀದಿ ಮಾಡಿದೆ. ಸೊ ಇಷ್ಟು ಅಪ್ಡೇಟ್ಸ್ ತಿಳ್ಕೋಬೇಕು. ಇನ್ನು IPL ಅಲ್ಲಿ ಎಷ್ಟು ಟೀಮ್ ಆಡ್ತಾ ಇದ್ದಾವೆ ಅಂದರೆ 8 ಟೀಮ್ ಆಗುತ್ತೆ. ನೋಡಿ, ಇದನ್ನು ಸ್ಪಾನ್ಸರ್ ಮಾಡ್ತಕ್ಕಂಥವ್ರು ಯಾರಂದರೆ Dream11 ಅವರಾಗಿದ್ದರು. ನೋಡೋಣ, ಈಗ ವಿವೋದವರು ಮತ್ತೆ ಪರ್ಚೇಸ್ ಮಾಡ್ತಾ ಇದ್ದಾರೆ ಅನ್ನೋ ಸುದ್ದಿ ಇದೆ. ಸೊ ಇದ್ರ ಬಗ್ಗೆ ಏನಾದರೂ ಅಪ್ಡೇಟ್ ಇದ್ದರೆ ಮುಂದಿನ ನಾನು ವೀಕ್ಗಳಲ್ಲಿ ಹೇಳ್ತೀನಿ. ಸೊ ಹಾಗಾದರೆ ಟೈಟಲ್ ಸ್ಪಾನ್ಸರ್ ಯಾರು ತೊಗೊಳ್ತಾರೆ ಅನ್ನೋದು ಕೂಡ ಈಗ ವಿವೋದವ್ರು ಮತ್ತೆ ತೊಗೊಳ್ತಾರೆ ಅಂತಕ್ಕಂಥ ಸುದ್ದಿ ಇದೆ, ನೋಡೋಣ. ಹಾಗಾದರೆ 8 ಟೀಮ್ ಯಾವುದು? ಮುಂಬೈ ಇಂಡಿಯನ್ಸು, ಕೋಲ್ಕತ್ತಾ ನೈಟ್ ರೈಡರ್ಸು, ಚೆನ್ನೈ ಸೂಪರ್ ಕಿಂಗ್ಸು, RCB ನಮ್ಮ ರಾಯಲ್ ಚಾಲೆಂಜರ್ಸ್ ಬ್ಯಾಂಗ್ಳೂರು, ರಾಜಸ್ಥಾನ್ ರಾಯಲ್ಸು, Kings11 ಪಂಜಾಬು, ಡೆಲ್ಲಿ ಕ್ಯಾಪಿಟಲ್ಸ್ ಮತ್ತು ಸನ್ರೈಸರ್ಸ್ ಹೈದರಾಬಾದ್ 8 ಟೀಮ್ಗಳಾಗ್ತವೆ. ಇತ್ತೀಚೆಗೆ ನಡೆದಿರ್ತಕ್ಕಂಥ ಇಂಡಿಯನ್ ಪ್ರೀಮಿಯರ್ ಲೀಗು 2020 ಯಾರು ಗೆದ್ದಿದ್ದಾರೆ ಅನ್ನೋದು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಸೊ ಇದ್ರ ಬಗ್ಗೆ ನಾವು ಆಲ್ರೆಡಿ ನೋಡಿದ್ದೀವಿ, ಮುಂಬೈ ಇಂಡಿಯನ್ಸ್ ಅವರು ಗೆದ್ದಿದ್ದಾರೆ. ಓಕೆ, 5ನೇ ಬಾರಿಗೆ ಅವರು ಈ ಒಂದು IPL ಟೂರ್ನಿಯನ್ನು ಗೆದ್ದಿದ್ದಾರೆ ಅಂತಕ್ಕಂಥದ್ದು. ಓಕೆ, ಸೊ ಇದ್ರ ಬಗ್ಗೆ ಸಪ್ರೇಟ್ ವಿಡಿಯೋನ ನೋಡಿದ್ವಿ. ಆರೆಂಜ್ ಕ್ಯಾಪ್ ಯಾರಿಗೆ ಬಂದಿತ್ತು, ಪರ್ಪಲ್ ಕ್ಯಾಪ್ ಯಾರಿಗೆ ಬಂದಿತ್ತು, ಉದಯೋನ್ಮುಖ ಆಟಗಾರ ಯಾರು, ಮೋಸ್ಟ್ ವ್ಯಾಲ್ಯೂಬಲ್ ಪ್ಲೇಯರ್ ಯಾರು ಅಂತ ನೋಡಿದ್ವಿ. ನೋಡಿ, ಆರೆಂಜ್ ಕ್ಯಾಪು KL ರಾಹುಲ್ ಅವರಿಗೆ, ಪರ್ಪಲ್ ಕ್ಯಾಪು ಕಿಗಾಸು ರಬಾಡಾ ಅವರಿಗೆ, ಉದಯೋನ್ಮುಖ ಆಟಗಾರ ಅಂತ ನಮ್ಮ ದೇವದತ್ತ ಪಡಿಕ್ಕಲ್ ಅವರಿಗೆ ಕೊಟ್ಟಿದ್ರು, ಮೋಸ್ಟ್ ವ್ಯಾಲ್ಯೂಬಲ್ ಪ್ಲೇಯರ್ ಅಂತ ಜೋಫ್ರಾ ಆರ್ಚರ್ ಅವ್ರಿಗೆ ಕೊಟ್ಟಿದ್ರು. ಸೊ ಅದ್ರ ಬಗ್ಗೆ ಸಪ್ರೇಟ್ ವಿಡಿಯೋ ನೀವು ಅಪ್ಡೇಟ್ ಮಾಡ್ಕೊಂಡಿರ್ತಾರೆ, ಜಸ್ಟ್ ಗ್ಲಾನ್ಸ್ ಅಷ್ಟೇ. ಓಕೆ, 14ನೇ ಪ್ರಶ್ನೆ, ಇತ್ತೀಚೆಗೆ ಮಂಗಳ ಗ್ರಹದ ಅಂಗಳದಲ್ಲಿ ಇಳಿದ ನಾಸಾ ಉಡಾವಣೆ ಮಾಡಿರ್ತಕ್ಕಂಥ ಮಾರ್ಸ್ ರೋವರ್ನ ಹೆಸರೇನು? ವಾಟ್ ಇಸ್ ದ ನೇಮ್ ಆಫ್ ದ ಮಾರ್ಸ್ ರೋವರ್ ಲಾಂಚ್ಡ್ ಬೈ ದ ನಾಸಾ ವಿಚ್ ಈಸ್ ಲ್ಯಾಂಡೆಡ್ ರೀಸೆಂಟ್ಲಿ? ಅಂದರೆ ಪರ್ಸೆವಿಯರೆನ್ಸ್ ಅಂತಕ್ಕಂಥ ಒಂದು ಮಾರ್ಸ್ ರೋವರನ್ನು ಇತ್ತೀಚೆಗೆ ಈಗ ಇಳಿಸಿದ್ದಾರೆ ಅಂತಕ್ಕಂಥದ್ದು. ಭಾಳ ಹಿಂದೆ 2020ರಲ್ಲಿ ಅದನ್ನು ಉಡಾವಣೆ ಮಾಡಿದ್ರು. ಇಟ್ ಟುಕ್ ಲಾಟ್ ಆಫ್ ಟೈಮ್. ಸೊ ನಾವು ಈಗ ಅದನ್ನು ಆ ಒಂದು ಮಂಗಳನ ಅಂಗಳದಲ್ಲಿ ಇಳಿಸಿದ್ದಾರೆ ಅಂತಕ್ಕಂಥದ್ದು ಸುದ್ದಿ ಆಗ್ತದೆ. ಪರ್ಸೆವಿಯರೆನ್ಸ್ ಅಂತಕ್ಕಂಥ ಒಂದು ಮಾರ್ಸ್ ರೋವರ್ ಇಲ್ಲಿದೆ ನೋಡಿ, ಮಾರ್ಸ್ ರೋವರ್ ಆಗುತ್ತೆ. ಇದು 1026 kg ತೂಕ ಇದೆ, 23 ಕ್ಯಾಮ್ರಾಗಳನ್ನು ಹೊಂದಿದೆ ಅಂತಕ್ಕಂಥದ್ದು. 2 ವರ್ಷಗಳ ಕಾಲ ಮಂಗಳನ ಅಂಗಳದಲ್ಲಿ ಈ ನೌಕೆ ಅಲ್ಲಿರ್ತಕ್ಕಂಥ ಮಣ್ಣಿನ ಒಂದು ಸಂಗ್ರಹವನ್ನು, ಅಲ್ಲಿ ಏನಾದರೂ ಶಬ್ದ ಇದೆಯಾ ಅಂತಕ್ಕಂಥ ಒಂದು ವಿಚಾರಗಳನ್ನು ತೆಗೆದುಕೊಂಡು ಸ್ಟಡಿ ಮಾಡೋದಕ್ಕೆ ಇದನ್ನು ಕಳಿಸಿದ್ದಾರೆ ಅಂತಕ್ಕಂಥದ್ದು. ಓಕೆ, ಮಂಗಳ ಗ್ರಹದಲ್ಲಿ ಜೀವಿಗಳು, ಸೂಕ್ಷ್ಮಾಣು ಜೀವಿಗಳು ಇದ್ದವೇ ಎಂಬುದನ್ನು ಪರಿಶೀಲಿಸಲು ಅಲ್ಲಿನ ಮಣ್ಣು ಕಲ್ಲಿನ ಮಾದರಿಯನ್ನು ತರಲು ಅಮೆರಿಕ ಬಾಹ್ಯಾಕಾಶ ಸಂಶೋಧನಾ ಸಂಸ್ಥೆ ನಾಸಾ ಕಳಿಸಿದ್ದ ಪರ್ಸೆವಿಯರೆನ್ಸ್ ರೋವರ್ ನೌಕೆಯು ಶುಕ್ರವಾರ ಯಶಸ್ವಿಯಾಗಿ ಮಂಗಳನ ಅಂಗಳದಲ್ಲಿ ಇಳಿದಿದೆ. ನಾಸಾದ ಮಾರ್ಸ್ 2020 ಯೋಜನೆಯ ಒಂದು ಪ್ರಮುಖ ಘಟ್ಟ ಮುಗಿದಿದೆ ಅಂತಕ್ಕಂಥದ್ದು. ಪರ್ಸಿವೇರೆನ್ಸ್ ರೋವರ್ ನೌಕೆಯು ಮಂಗಳನ ಅಂಗಳದಲ್ಲಿ ಮಾದರಿ ಸಂಗ್ರಹ ಕಾರ್ಯವನ್ನು ಶೀಘ್ರವೇ ಆರಂಭಿಸಲಿದೆ. ಓಕೆ, ಸೊ ಮಣ್ಣು ತರುವ ಕಾರ್ಯಾಚರಣೆಯನ್ನು ಈಗ ಅದು ಮಾಡುತ್ತೆ. ಸೊ ಆ ಒಂದು ಡಿವೈಸಲ್ಲಿ ಮಣ್ಣನ್ನು ಎತ್ಕೊಂಡು ಒಂದು ಬಾಕ್ಸ್ಗಳಲ್ಲಿ ಹಾಕೊಳ್ತಕ್ಕಂಥ ಒಂದು ಪ್ಲಾನನ್ನು ಮಾಡಿದಾರಂತೆ. ಅವುಗಳನ್ನು ಮತ್ತೆ ವಾಪಸ್ ತೆಗೆದುಕೊಂಡು ಬರೋದಕ್ಕೆ ಇನ್ನೊಂದು ಮಾರ್ಸ್ ನೌಕೆಯನ್ನು ಕಳಿಸ್ತೀವಿ ಅಂತ ಹೇಳ್ತಾ ಇದ್ದಾರೆ. ಅದಕ್ಕೆ ಯುರೋಪಿಯನ್ ಸ್ಪೇಸ್ ಏಜೆನ್ಸಿ ESAದ ಒಂದು ಸಹಾಯವನ್ನು ತೆಗೆದುಕೊಳ್ತೀವಿ ಅಂತ ಹೇಳ್ತಾ ಇದ್ದಾರೆ. ಅದು ಕೂಡ ಭಾಳ ಸುದ್ದಿಲಿದೆ. ಇದು ಯಾವ ರೀತಿಯಾಗಿ ವರ್ಕ್ ಆಗುತ್ತೆ ಅಂತ ಇಲ್ಲಿ ಒಂದಷ್ಟು ಸ್ಟೆಪ್ಸ್ ಕೊಟ್ಟಿದ್ದಾರೆ. ಸ್ಟೆಪ್ 1 ಏನಾಗುತ್ತೆ, ಸ್ಟೆಪ್ 2 ಏನಾಗುತ್ತೆ, 3 ಏನಾಗುತ್ತೆ, 4, 5, 6, 7 ಅಂತ ಹೇಳ್ತಾ ಇದ್ದಾರೆ.
ಓಕೆ. ಸೊ ಕೊನೆಗೆ ಆ ಒಂದು ಕ್ಯಾನ್ಗಳಲ್ಲಿ ಮಣ್ಣನ್ನು ತುಂಬಿಕೊಂಡು ಅದು ಮತ್ತೆ ವಾಪಸ್ ಭೂಮಿಗೆ ಬರಲಿದೆ ಮತ್ತು 2031 ವೇಳೆಗೆ ಮೊದಲ ಮಾದರಿ ಭೂಮಿಯನ್ನು ತಲುಪುವ ಸಾಧ್ಯತೆ ಇದೆ ಅಂತ ಕೂಡ ಹೇಳ್ತಾ ಇದ್ದಾರೆ. ಓಕೆ, ಇದು ನಾಸಾದ ನೌಕೆಯ ಪರ್ಸೆವೇರೆನ್ಸ್ನ ರೋವರ್ ನೌಕೆಯ ಒಂದು ಅಪ್ಡೇಟ್ಸ್ ಆಗುತ್ತೆ. ಓಕೆ, ನೋಡೋಣ ಇದ್ರ ಮೇಲೆ ಸಪ್ರೇಟು ಒಂದು ವಿಡಿಯೋವನ್ನು ಮಾಡ್ಬೇಕಂತಿದ್ದೀನಿ, ಒಂದು 10 ಮಿನಿಟ್ ವಿಡಿಯೋ ನೋಡೋಣ ಮುಂದೆ. ಓಕೆ, ಇನ್ನು ಲ್ಯಾಂಡಿಂಗ್ ಮುಂದಾಳು ಕರ್ನಾಟಕ ಮೂಲದ ಮಹಿಳೆ, ಅದ್ರ ಬಗ್ಗೆ ನೋಡೋಣ. ಮಂಗಳ ಗ್ರಹದಲ್ಲಿ ನಾಸಾ ರೋವರ್ ಇಳಿಸಿದ ತಂಡದಲ್ಲಿದ್ದ ಭಾರತೀಯ ಮೂಲದ ವಿಜ್ಞಾನಿ ಹೆಸರೇನು? ನಮ್ಮ ಕನ್ನಡತಿ ಆಗ್ತಾಳೆ. ನೇಮ್ ದ ಇಂಡಿಯನ್ ಆರಿಜಿನ್ ಸೈಂಟಿಸ್ಟ್ ಹೂ ಲ್ಯಾಂಡೆಡ್ ನಾಸಾ ರೋವರ್ ಆನ್ ದ ಮಾರ್ಸ್. ಯಾರು ಅಂದರೆ ಸ್ವಾತಿ ಮೋಹನ್ ಅವರು ಈ ಒಂದು ರೋವರ್ ಏನು ಇಳಿಸಿದ್ದಾರೆ ಅದರ ಒಂದು ಹೆಡ್ ಆಗಿದ್ರು ಅಂತಕ್ಕಂಥದ್ದು. ಓಕೆ, ನೋಡಿ, ಲ್ಯಾಂಡಿಂಗ್ ಮುಂದಾಳು ಕರ್ನಾಟಕ ಮೂಲದ ಮಹಿಳೆ. ನಾಸಾದ ಪರ್ಸಿವೇರೆನ್ಸ್ ರೋವರ್ ನೌಕೆ ಮಂಗಳನ ನೆಲವನ್ನು ಸ್ಪರ್ಶಿಸಿದ್ದನ್ನು ದೃಢಪಡಿಸಿದ ಘೋಷಣೆ ಆಗುತ್ತೆ. ನಾಸಾದ ವಿಜ್ಞಾನಿಗಳಿಗೆ ಮತ್ತು ಈ ನೆಲ ಸ್ಪರ್ಶವನ್ನು ಕುತೂಹಲದಿಂದ ಕಾಯುತ್ತಿದ್ದ ಆಸಕ್ತರಿಗೆ ಈ ವಿಚಾರವನ್ನು ತಿಳಿಸಿದ್ದು ಯಾರು ಅಂದರೆ ಭಾರತೀಯ ಮೂಲದ ವಿಜ್ಞಾನಿ ಸ್ವಾತಿ ಮೋಹನ್ ಅವರು. ಓಕೆ, ಸೊ ಈ ಒಂದು ಪರ್ಸಿವೇರೆನ್ಸ್ ನೌಕೆಯ ನೆಲಸ್ಪರ್ಶ ಕಾರ್ಯಾಚರಣೆ ನಿರ್ದೇಶನ, ಪಥ ನಿರ್ದೇಶನ ಮತ್ತು ನಿಯಂತ್ರಣ ಕಾರ್ಯಾಚರಣೆ ತಂಡದ ಮುಖ್ಯಸ್ಥರಾಗಿದ್ದರು ಅಂತಕ್ಕಂಥದ್ದು. ಇವರು ಬೆಂಗಳೂರು ಮೂಲದವರು, ನಮ್ಮ ಕನ್ನಡ ನಾಡಿನವರು ಅಂತ. ಬೆಂಗಳೂರಿನಿಂದ ಅವರ ತಂದೆ ಅಮೆರಿಕಕ್ಕೆ ವಲಸೆ ಹೋಗಿದ್ರಲ್ವ. ಸೊ ಈ ವಿಚಾರ ನಮಗೆ ವೆರಿ ಇಂಪಾರ್ಟೆಂಟ್ ಆಗುತ್ತೆ, ನಮ್ಮ ಕನ್ನಡಕ್ಕೆ ಅಂತಕ್ಕಂಥದ್ದು. ಓಕೆ, ಸೊ ಇಲ್ಲಿದೆ ನೋಡಿ, ಸ್ವಾತಿ ಮೋಹನ್ ಅವರು ಮಾರ್ಸ್ 2020 ಗೈಡೆನ್ಸ್ ಆ್ಯಂಡ್ ಕಂಟ್ರೋಲ್ಸ್ ಆಪರೇಷನ್ನ ಲೀಡ್ ಮಾಡಿದರು. ಓಕೆ, ಇನ್ನು 16ನೇ ಪ್ರಶ್ನೆ, ಸರ್ಕಾರಿ ಸೇವೆಗಳನ್ನು ಮನೆ ಬಾಗಿಲಿಗೆ ತಲುಪಿಸುವ ಕರ್ನಾಟಕ ಸರ್ಕಾರ ಪ್ರಾರಂಭಿಸಿರ್ತಕ್ಕಂಥ ಯೋಜನೆಯ ಹೆಸರೇನು? ವಾಟ್ ಇಸ್ ದ ನೇಮ್ ಆಫ್ ದ ಸ್ಕೀಮ್ ಲಾಂಚ್ಡ್ ಬೈ ದ ಗವರ್ನಮೆಂಟ್ ಆಫ್ ಕರ್ನಾಟಕ ಫಾರ್ ದ ಹೋಮ್ ಡೆಲಿವರಿ ಆಫ್ ಗವರ್ನಮೆಂಟ್ ಸರ್ವಿಸಸ್? ಅಂದರೆ ನೋಡಿ, ಜನಸೇವಕ ಅಂತಕ್ಕಂಥ ಯೋಜನೆ ಆಗುತ್ತೆ. ಈಗ ಲಾಕ್ಡೌನ್ ಸಂದರ್ಭದಲ್ಲಿ ಅದನ್ನು ಸ್ಟಾಪ್ ಮಾಡಿದ್ರು, ಈಗ ಮತ್ತೆ ಸ್ಟಾರ್ಟ್ ಮಾಡಿದ್ದಾರೆ ಅಂತಕ್ಕಂಥದ್ದು. ಜನಸೇವಕ ಬ್ಯಾಕ್ ಎಟ್ ಯುವರ್ ಡೋರ್ ಸ್ಟೆಪ್. ಓಕೆ, ಸೊ ಇದು ಯಾವ ರೀತಿಯಾಗಿ ವರ್ಕ್ ಆಗುತ್ತೆ ಅಂದರೆ ನೋಡಿ, ಹಿರಿಯ ನಾಗರಿಕರು ಅಥವಾ ಅಂಗವಿಕಲರಿಗೆ ಈ ಒಂದು ಸರ್ವಿಸನ್ನು ಕೊಡ್ತಕ್ಕಂಥ ಸರ್ವಿಸ್ ಆಗುತ್ತೆ. ಕರೆ ಕೇಂದ್ರ ಮೊಬೈಲ್ ಅಪ್ಲಿಕೇಶನ್ ಜಾಲತಾಣ, ನಾಗರಿಕ ಮನೆ ಬಾಗಿಲಲ್ಲಿ ಜನಸೇವಕರಿಂದ ಸ್ವೀಕರಿಸ್ತಾರೆ, ಅಲ್ಲಿ ಬರ್ತಾರೆ. ಅಂದರೆ ಈಗ ಏನಾದರೂ ಒಂದು ಸರ್ವಿಸ್ ಬೇಕಿತ್ತು ಅಂದರೆ ಫೋನ್ ಮಾಡಬೇಕು, ಅಡ್ರೆಸ್ ಕೊಡಬೇಕಾಗುತ್ತೆ, ಅಲ್ಲಿಗೆ ಈ ಒಂದು ಜನಸೇವಕರು ಬರ್ತಾರೆ. ಬಂದ್ಬಿಟ್ಟು ಅವ್ರದ್ದು ಏನೇನು ಪರ್ಸನಲ್ ಡೀಟೇಲ್ಸು, ಫೋಟೋಸು, ಆಧಾರ್ ಕಾರ್ಡ್ ಈ ಥರ ತೆಗೆದುಕೊಂಡು ಅಲ್ಲಿಂದನೇ ಅಪ್ಲೋಡ್ ಮಾಡ್ತಕ್ಕಂಥ ಒಂದು ಕೆಲಸವನ್ನು ಕೂಡ ಮಾಡ್ತಾರೆ. ನಂತರ ನಾಗರಿಕರ ಮನೆ ಬಾಗಿಲಲ್ಲೇ ಜನಸೇವಕರಿಂದ ಆ ಒಂದು ಕಾರ್ಡ್ಗಳು, ಆಧಾರ್ ಕಾರ್ಡ್ ಆಗಿರ್ಬೋದು ಅಥವಾ ಇನ್ನೊಂದು ರೇಷನ್ ಕಾರ್ಡ್ ಆಗಿರ್ಬೋದು ಅಥವಾ ಇನ್ನೊಂದು ಯಾವುದೋ ಸರ್ವಿಸ್ ಆಗಿರ್ಬೋದು, ಆ ಸರ್ವಿಸನ್ನು ಮನೆ ಬಾಗಿಲಿಗೆ ತಲುಪಿಸ್ತಾರೆ. ಸೊ ಈ ರೀತಿಯ ಒಂದು ಸೇವೆ ಆಗುತ್ತೆ ಜನಸೇವಕ ಸೇವೆ. ಸೊ ಅದರಲ್ಲಿ ಏನೇನು ಆಗುತ್ತೆ ಅಂತ ಒಂದು ಸ್ಟೆಪ್ಗಳನ್ನ ಕೊಟ್ಟಿದ್ದೀನಿ ನೋಡಿ. ಸೊ ಈಚ್ ಸ್ಟೆಪ್ಪಲ್ಲಿ ಏನೇನಾಗುತ್ತೆ, ನಾಗರಿಕರು ಕರೆ ಕೇಂದ್ರಕ್ಕೆ ಕರೆ ಮಾಡಬೇಕಾಗುತ್ತೆ, ಯಾವ ಸೇವೆ ಬೇಕಂತ ಮನವಿಯನ್ನು ಸಲ್ಲಿಸ್ತಾರೆ. ಕರೆ ಕೇಂದ್ರದ ಸಿಬ್ಬಂದಿಯು ನಾಗರಿಕರಿಗೆ ಸೇವೆ ಸಂಬಂಧಿಸಿದಂತೆ ವಿವರವಾಗಿ ತಿಳಿಸ್ತಾರೆ, ಏನೇನು ದಾಖಲೆಗಳು ಬೇಕಂತ. ನಾಗರಿಕರಿಂದ ಸಮ್ಮತಿ ದೊರೆತ ನಂತರ ಲಭ್ಯತೆ ಅನುಸಾರ ಸಮಯವನ್ನು ನಿಗದಿಪಡಿಸಿದ ನಂತರ ಜನಸೇವಕ ಸಿಬ್ಬಂದಿಯನ್ನು ನಿಯೋಜನೆಯನ್ನು ಮಾಡ್ತಾರೆ. ಅವರು ಅಲ್ಲಿ ಹೋಗಿ ಏನೇನು ಡೀಟೇಲ್ಸ್ ಕಲೆಕ್ಟ್ ಮಾಡಬೇಕು ಅದು ಮುಂದಿನ ಹಂತಗಳಲ್ಲಿ ಆಗುತ್ತೆ. ಓಕೆ, ಒಟ್ಟಿನಲ್ಲಿ ಯಾವ ಸ್ಕೀಮ್ ಅಂದರೆ ಜನಸೇವಕ ಸ್ಕೀಮ್. ಓಕೆ, ಇನ್ನು ಮಾಜಿ ನ್ಯಾಯಮೂರ್ತಿ ರಾಜ್ಯಪಾಲರಾಗಿರ್ತಕ್ಕಂಥ ರಾಮಾ ಜೋಯಿಸ್ ಅವರು ನಿಧನರಾಗಿದ್ದಾರೆ, ಕರ್ನಾಟಕ ಮೂಲದವರು ಆಗ್ತಾರೆ. ಓಕೆ, ನ್ಯಾಯಮೂರ್ತಿ ರಾಮಾ ಜೋಯಿಸ್ ಇನ್ನಿಲ್ಲ. ನ್ಯಾಯಾಂಗದ ಘನತೆ ಎತ್ತಿ ಹಿಡಿದಿದ್ದ ಧೀಮಂತ, ದೇಶದ ನ್ಯಾಯಾಂಗ ಶಾಸಕಾಂಗದಲ್ಲಿ ಸಕ್ರಿಯರಾಗಿದ್ದ ಹೈಕೋರ್ಟ್ನ ನಿವೃತ್ತ ನ್ಯಾಯಮೂರ್ತಿ ಮತ್ತು ಮಾಜಿ ರಾಜ್ಯಪಾಲರು ರಾಮಾ ಜೋಯಿಸ್ ಅವರು ನಿಧನರಾಗಿದ್ದಾರೆ. ಅವರು 1931 ಜುಲೈ 27ರಂದು ಮಂಡಗದ್ದೆಯಲ್ಲಿ ಜನಿಸಿದ್ರು, ಶಿವಮೊಗ್ಗದ ಮಂಡಗದ್ದೆಯಲ್ಲಿ. 1992ರಲ್ಲಿ ಹರಿಯಾಣ ಮತ್ತು ಪಂಜಾಬ್ ಹೈಕೋರ್ಟ್ನ ಮುಖ್ಯ ನ್ಯಾಯಮೂರ್ತಿಯಾಗಿ ಕಾರ್ಯನಿರ್ವಹಿಸಿದ್ರು. 2002ರಲ್ಲಿ ಜಾರ್ಖಂಡ್ನ ರಾಜ್ಯಪಾಲರಾಗಿ, 2003ರಲ್ಲಿ ಬಿಹಾರದ ರಾಜ್ಯಪಾಲರಾಗಿ ಸೇವೆಯನ್ನು ಸಲ್ಲಿಸಿದ್ರು. ನಿವೃತ್ತಿ ಬಳಿಕ ಭಾರತೀಯ ಜನತಾ ಪಕ್ಷದಲ್ಲಿ ಗುರುತಿಸಿಕೊಂಡಿದ್ರು ಮತ್ತು ರಾಜ್ಯಸಭಾ ಸದಸ್ಯರಾಗಿದ್ದರು. ಓಕೆ, ಅವರು ಬರೆದಿರ್ತಕ್ಕಂಥ ಪ್ರಮುಖ ಪುಸ್ತಕಗಳು ಧರ್ಮ, ದಿ ಗ್ಲೋಬಲ್ ಎಥಿಕ್, ಹಿಸ್ಟಾರಿಕಲ್ ಬ್ಯಾಟಲ್ ಅಂತಕ್ಕಂಥ ಪುಸ್ತಕಗಳನ್ನು ಸಹಿತ ಅವರು ಬರೆದಿದ್ರು. ಓಕೆ, ಮಿಸ್ ಇಂಡಿಯಾ 2020 ವಿಜೇತರು ಯಾರು? ಮಾನಸ ವಾರಣಾಸಿ. ಓಕೆ, ಇವರು ಮಿಸ್ ಇಂಡಿಯಾ ಆಗಿದ್ದಾರೆ. ಓಕೆ, ತೆಲಂಗಾಣದ ಇಂಜಿನಿಯರ್ ರೂಪದರ್ಶಿ ಮಾನಸ ವಾರಣಾಸಿ ಅವರು 2020ನೇ ಸಾಲಿನ VLCC ಫೆಮಿನಾ ಮಿಸ್ ಇಂಡಿಯಾ ವರ್ಲ್ಡ್ ಕಿರೀಟವನ್ನು ಮುಡಿಗೇರಿಸಿಕೊಂಡಿದ್ದಾರೆ. ಓಕೆ, ಇನ್ನು ಹರಿಯಾಣದ ಮಾನಿಕಾ ಶಿಯೋಕಂಡ್ ಮತ್ತು ಉತ್ತರ ಪ್ರದೇಶದ ಮಾನ್ಯ ಸಿಂಗ್ ಅವರು ರನ್ನರ್ ಅಪ್ ಸ್ಥಾನಕ್ಕೆ ಸಮಾಧಾನವನ್ನು ಹೊಂದಿದ್ದಾರೆ. ಓಕೆ, ನೆಕ್ಸ್ಟ್ 19ನೇ ಪ್ರಶ್ನೆ, ವಿಶ್ವ ಪ್ರಸಿದ್ಧ ಯಾವ ಎಲೆಕ್ಟ್ರಿಕ್ ಕಾರ್ ಉತ್ಪಾದನಾ ಸಂಸ್ಥೆ ಬೆಂಗಳೂರಿನಲ್ಲಿ ಉತ್ಪಾದನಾ ಘಟಕವನ್ನು ಸ್ಥಾಪಿಸಲಿದೆ ಅಂದರೆ ನೇಮ್ ದ ರಿನೌಂಡ್ ಎಲೆಕ್ಟ್ರಿಕ್ ಮ್ಯಾನುಫ್ಯಾಕ್ಚರಿಂಗ್ ಕಂಪನಿ ವಿಚ್ ಈಸ್ ಸ್ಟಾರ್ಟಿಂಗ್ ಇಟ್ಸ್ ಯೂನಿಟ್ ಇನ್ ಬ್ಯಾಂಗ್ಳೂರ್. ಅಂದರೆ ಟೆಸ್ಲಾ ಸ್ಪೇಸ್ ಎಕ್ಸ್, ಅಂದರೆ ಟೆಸ್ಲಾ ಆಗುತ್ತೆ, ಅದು ಎಲೆಕ್ಟ್ರಿಕ್ ಕಾರ್ ಉತ್ಪಾದನಾ ಸಂಸ್ಥೆ. ಸ್ಪೇಸ್ ಎಕ್ಸ್ ಆಗುತ್ತೆ ಬಾಹ್ಯಾಕಾಶಕ್ಕೆ
ತೆಗೆದುಕೊಂಡು ಹೋಗ್ತಕ್ಕಂಥ ಒಂದು ಸಂಸ್ಥೆ ಆಗುತ್ತೆ ಜನರನ್ನು. ಓಕೆ, ಇನ್ನು ಟೆಸ್ಲಾ ಮತ್ತು ಸ್ಪೇಸ್ ಎಕ್ಸ್ ಎರಡರದ್ದು ಸ್ಥಾಪಕರು ಎಲಾನ್ ಮಸ್ಕ್ ಅವರು. ಈಗ ವರ್ಲ್ಡ್ ನಂಬರ್ 1 ಆ್ಯಂಡ್ ನಂಬರ್ 2 ಏನಿದ್ದಾರೆ ಶ್ರೀಮಂತರು ಅದರಲ್ಲಿ. ಓಕೆ, ರಾಜ್ಯದಲ್ಲಿ ಟೆಸ್ಲಾ ಘಟಕ ಖಚಿತ ಅಂತ CM ಯಡಿಯೂರಪ್ಪ ಅವರು ಹೇಳಿದ್ದಾರೆ. ಇಲ್ಲಿ ಏನಾಗ್ತಾ ಇದೆ ಅಂದರೆ ನೋಡಿ, ಟೆಸ್ಲಾ ತಮ್ಮ ರಾಜ್ಯದಲ್ಲಿ ಸ್ಥಾಪನೆ ಆಗುತ್ತೆ ಅಂತ ಮಹಾರಾಷ್ಟ್ರ ಕೈಗಾರಿಕಾ ಸಚಿವ ಸುಭಾಷ್ ದೇಸಾಯಿ ಅವರು ಹೇಳಿದರು. ಇಲ್ಲಿ ಪ್ರಾಬ್ಲಮ್ ಏನು, ಹಿಂದೆ ನಮ್ಮ ರಾಜ್ಯದಲ್ಲಿ ಸ್ಥಾಪಿಸ್ತೇವೆ ಅಂತ ಹೇಳಿದ್ರು, ಈಗ ಮಹಾರಾಷ್ಟ್ರದವರು ಕೂಡ ನಮ್ಮ ರಾಜ್ಯ ಅಂತ ಹೇಳ್ತಾ ಇದ್ದಾರೆ. ಹಾಗಾಗಿ ಈಗ ಯಡಿಯೂರಪ್ಪ ಅವರು ಈ ಒಂದು ಮಾತನ್ನು ಹೇಳಿರೋದ್ರಿಂದ ಒಂದಷ್ಟು ಡೆವಲಪ್ಮೆಂಟ್ ಆಗಿದೆ ಅಂತ ನಾವು ಭಾವಿಸ್ಬೋದು. ಒಟ್ಟಿನಲ್ಲಿ ಟೆಸ್ಲಾದ ಓನರ್ ಯಾರು? ವಿಶ್ವದ ಅತಿ ಸಿರಿವಂತ ಉದ್ಯಮಿ ಎಲಾನ್ ಮಸ್ಕ್. ಇಲ್ಲಿ ಕನ್ಫ್ಯೂಷನ್ ಇದೆ ನೋಡಿ, ನಂಬರ್ 1 ಮತ್ತು ನಂಬರ್ 2 ಸ್ಥಾನದಲ್ಲಿ ಜೆಫ್ ಬೇಜೋಸ್ ಮತ್ತು ಎಲಾನ್ ಮಸ್ಕ್ ಅವರು ಏರಿಳಿತವನ್ನು ಕಾಣ್ತಾ ಇದ್ದಾರೆ. ಹಾಗಾಗಿ ಈ ರೀತಿಯ ಪ್ರಶ್ನೆ ಬರೋದಿಲ್ಲ, ಯಾರು ವಿಶ್ವದ ಅತಿ ಶ್ರೀಮಂತ ಅಂತ. ಅದರ ಬದಲಾಗಿ ಏನು ಕೇಳ್ಬೋದು, ಎಲಾನ್ ಮಸ್ಕ್ ಸ್ಥಾಪಿಸಿರ್ತಕ್ಕಂಥ ಕಂಪನಿಗಳು ಯಾವಂತ ಕೇಳ್ಬೋದು, ಅಥವಾ ಟೆಸ್ಲಾ ಓನರ್ ಯಾರು, ಸ್ಪೇಸ್ ಎಕ್ಸ್ ಓನರ್ ಯಾರು, ಈ ರೀತಿಯ ಪ್ರಶ್ನೆಗಳು ಬರ್ಬೋದು. ರಾಜ್ಯಸಭೆಯ ಹೊಸ ಪ್ರತಿಪಕ್ಷ ನಾಯಕ ಯಾರು ಅಂದರೆ ಮಲ್ಲಿಕಾರ್ಜುನ್ ಖರ್ಗೆ ಅವರು. ಓಕೆ ನೋಡಿ, ಖರ್ಗೆ ಟು ಲೀಡ್ ಅಪೋಸಿಷನ್ ಇನ್ RS. ಈಗ ಗುಲಾಂ ನಬಿ ಆಜಾದ್ ಅವರು ರಿಟೈರ್ಮೆಂಟನ್ನು ಪಡೆದಿದ್ದಾರೆ. ಹಾಗಾಗಿ ಈಗ ನಮ್ಮ ಕರ್ನಾಟಕದ ಸೀನಿಯರ್ ಕಾಂಗ್ರೆಸ್ ಲೀಡರು ಮಲ್ಲಿಕಾರ್ಜುನ್ ಖರ್ಗೆ ಅವರು ಈಗ ರಾಜ್ಯಸಭೆಯ ವಿರೋಧ ಪಕ್ಷದ ನಾಯಕ ಆಗ್ತಾ ಇದ್ದಾರೆ. ಓಕೆ, ಸೊ ಇನ್ನು ಇವರು ಹಿಂದೆ 2014ರಿಂದ ಮತ್ತು 2019ರಲ್ಲಿ ಒಂದಷ್ಟು ದಿವಸ ಕಾಂಗ್ರೆಸ್ ಲೀಡರ್ ಆಗಿದ್ದರು ಲೋಕಸಭೆಯಲ್ಲಿ. ಈಗ ರಾಜ್ಯಸಭೆಯ ವಿರೋಧ ಪಕ್ಷದ ನಾಯಕರಾಗ್ತಾ ಇದ್ದಾರೆ. ಮುಂದಿನ ಪ್ರಶ್ನೆಗೆ ಹೋಗೋಣ. 21ನೇ ಪ್ರಶ್ನೆ, ಇಟಲಿಯ ನೂತನ ಪ್ರಧಾನಿ ಯಾರು? ಹೂ ಈಸ್ ದ ನ್ಯೂ ಪ್ರೈಮ್ ಮಿನಿಸ್ಟರ್ ಆಫ್ ಇಟಲಿ ಅಂತ ಮಾರಿಯೋ ಡ್ರಾಗಿ ಅವರು ಈಗ ನೂತನವಾಗಿರ್ತಕ್ಕಂಥ ಪ್ರಧಾನಿ ಆಗಿದ್ದಾರೆ ಇಟಲಿ ದೇಶದವರು. ನೋಡಿ, ಫಾರ್ಮರ್ ಯುರೋಪಿಯನ್ ಬ್ಯಾಂಕ್ ಚೀಫ್ ಡ್ರಾಗಿ ಸೆಟ್ ಟು ಬಿ ಇಟಲೀಸ್ ನ್ಯೂ PM. ಈಗ ಆಲ್ರೆಡಿ ಪ್ರಮಾಣ ವಚನ ಕೂಡ ಸ್ವೀಕರಿಸಿದ್ದಾರೆ. ಇಲ್ಲಿ ಇವರು ಮಾರಿಯೋ ಡ್ರಾಗಿ ಅವರು ಹಿಂದೆ ಯುರೋಪಿಯನ್ ಬ್ಯಾಂಕ್ ಏನಿದೆ ಅದರ ಚೀಫ್ ಆಗಿದ್ದರು, ಅದು ನೆನ್ಪಿಡಬೇಕು. ಮತ್ತು ಇಟಲಿಯ ಈಗ ಹೊಸ ಪ್ರಧಾನಮಂತ್ರಿಗಳಾಗ್ತಾ ಇದ್ದಾರೆ. ನೋಡಿ, ಈಗ ಆಲ್ರೆಡಿ ಸ್ವಾರ್ನಿನ್ ಅಂದರೆ ಪ್ರಮಾಣ ವಚನವನ್ನು ಸ್ವೀಕರಿಸಿದ್ದಾರೆ. ಸೂಪರ್ ಮಾರಿಯೋ ಕ್ಯಾಪ್ಡ್ ವೀಕ್ಸ್ ಆಫ್ ಪೊಲಿಟಿಕಲ್ ಇನ್ಸ್ಟೆಬಿಲಿಟಿ. ಸೊ ಅವರು ಭಾಳ ಫೇಮಸ್ ಪರ್ಸನಾಲಿಟಿ. ಯುರೋಪಿಯನ್ ಬ್ಯಾಂಕ್, ಸೆಂಟ್ರಲ್ ಬ್ಯಾಂಕ್ನ ಚೀಫ್ ಕೂಡ ಆಗಿದ್ದರು ಮಾರಿಯೋ ಡ್ರಾಗಿ ಅವರು. ಈಗ ಇಟಲಿಯ ನ್ಯೂ ಪ್ರೈಮ್ ಮಿನಿಸ್ಟರ್ ಆಗಿದ್ದಾರೆ. ಈ ಒಂದು ಸಂದರ್ಭದಲ್ಲಿ ಅವರು ಯಾವ ರೀತಿಯಾಗಿ ಆದೇಶವನ್ನು ಮುನ್ನಡೆಸ್ತಾರೆ ಅನ್ನೋದು ಕೂಡ ಭಾಳ ಸುದ್ದಿಲಿದೆ. ಓಕೆ, ನೆಕ್ಸ್ಟು 22ನೇ ಪ್ರಶ್ನೆ, ಭಾರತದಲ್ಲಿ ಸಗಟು ದರ ಸೂಚಾಂಕವನ್ನು ಯಾರು ಬಿಡುಗಡೆ ಮಾಡ್ತಾರೆ? ಹೋಲ್ಸೇಲ್ ಪ್ರೈಸ್ ಇಂಡೆಕ್ಸ್ WPI ಡೇಟಾವನ್ನು ಯಾರು ಬಿಡುಗಡೆ ಮಾಡ್ತಾರೆ ಅಂದರೆ ಆರ್ಥಿಕ ಸಲಹೆಗಾರರ ಕಚೇರಿ, ದ ಆಫೀಸ್ ಆಫ್ ದ ಎಕನಾಮಿಕ್ ಅಡ್ವೈಸರು ಬಿಡುಗಡೆ ಮಾಡ್ತಾರೆ. ಸಗಟು ಹಣದುಬ್ಬರ ಏರಿಕೆಯನ್ನು ಕಾಣ್ತಾ ಇದೆ. ಆಹಾರೇತರ ತಯಾರಿಕಾ ಉತ್ಪನ್ನಗಳ ಬೆಲೆಯಲ್ಲಿ ಹೆಚ್ಚಳ ಕಾಣ್ತಾ ಇದೆ. ಪೆಟ್ರೋಲ್ ಡೀಸೆಲ್ ಬೆಲೆಗಳು ಕೂಡ ಜಾಸ್ತಿ ಆಗ್ತಾ ಇದ್ದಾವೆ. ಹಾಗಾಗಿ ಒಂದಷ್ಟು ಇಲ್ಲಿ ಏರಿಕೆಯನ್ನು ಕಾಣ್ತಾ ಇದೆ ಅನ್ನೋದು ನಮ್ಗೆ ಗೊತ್ತಿರಬೇಕು. ಓಕೆ ನೋಡಿ, ಸೊ ಇದನ್ನು ರಿಲೀಸ್ ಮಾಡ್ತಕ್ಕಂಥವ್ರು ಯಾರು ಅಂದರೆ ಮಿನಿಸ್ಟ್ರಿ ಆಫ್ ಕಾಮರ್ಸ್ ಇಂಡಸ್ಟ್ರಿ ಏನಿದೆಯೋ ಅದರ ಅಡಿಯಲ್ಲಿ ಡಿಪಾರ್ಟ್ಮೆಂಟ್ ಬರುತ್ತೆ, ಪ್ರಮೋಷನ್ ಆಫ್ ಇಂಡಸ್ಟ್ರಿ ಆ್ಯಂಡ್ ಇಂಟರ್ನಲ್ ಟ್ರೇಡ್ ಅಂತ. ಅದರ ಅಡಿಯಲ್ಲಿ ಆಫೀಸ್ ಆಫ್ ದ ಎಕನಾಮಿಕ್ ಅಡ್ವೈಸರ್ ಏನಿದೆಯೋ ಅವರು ಇದನ್ನು ಆ್ಯಕ್ಚುಲ್ ಆಗಿ ರಿಲೀಸ್ ಮಾಡ್ತಾರೆ. WPI ಸಗಟು ದರ ಸೂಚಾಂಕ ಹೋಲ್ಸೇಲ್ ಪ್ರೈಸ್ ಇಂಡೆಕ್ಸ್ ಆಗುತ್ತೆ. ಇದು ಫೆಬ್ರವರಿ 15ರ ಒಂದು ಅಪ್ಡೇಟ್ ಆಗುತ್ತೆ. ಪ್ರತಿ ತಿಂಗಳ 14ನೇ ತಾರೀಕು ಈ ಒಂದು WPI ಡೇಟಾವನ್ನು ಕೊಡ್ತಾರೆ. ಸೊ ಈ WPI ಡೇಟಾದಲ್ಲಿ 3 ಒಂದು ಕ್ರೈಟೀರಿಯಾ ಬರ್ತವೆ ನೋಡಿ. ಒಟ್ಟಿನಲ್ಲಿ ಈಗ ಎಷ್ಟಿದೆ ಇನ್ಫ್ಲೇಷನ್ ರೇಟ್ ಅಂದರೆ 2.03 ಇದೆ ಜನವರಿ 2021ರ ಒಂದು ಡೇಟಾವನ್ನು ತೆಗೆದುಕೊಂಡಾಗ. ಇದರಲ್ಲಿ ಪ್ರೈಮರಿ ಆರ್ಟಿಕಲ್ಸ್ ಅಂತ ಬರ್ತವೆ, ಅದರ ಒಂದು ವೆಯ್ಟೇಜ್ 22.6. ಫ್ಯೂಯಲ್ ಆ್ಯಂಡ್ ಪವರ್ ನೋಡಿ, ಇಲ್ಲೇ ಡೀಸೆಲು ಪೆಟ್ರೋಲು ಇಂಧನ ಬರುತ್ತಲ್ವ, 13.2 ಒಂದು ವೆಯ್ಟೇಜ್ ಇದೆ. ಮ್ಯಾನುಫ್ಯಾಕ್ಚರ್ಡ್ ಪ್ರಾಡಕ್ಟ್ಸು 64.2 ವೆಯ್ಟೇಜ್ ಇದೆ. ಇನ್ನು ಫುಡ್ ಇಂಡೆಕ್ಸ್ ಆಹಾರದ ಉತ್ಪನ್ನಗಳಿಗೆ 24.4 ವೆಯ್ಟೇಜ್ ಇದೆ. ಹೆಚ್ಚಿನದು ಯಾವುದಂದರೆ ಉತ್ಪಾದಿತ ಪ್ರಾಡಕ್ಟ್ಸ್ ಏನಿದ್ದಾವೆ ಮ್ಯಾನುಫ್ಯಾಕ್ಚರಿಂಗ್ ಪ್ರಾಡಕ್ಟ್ಸ್ ಅದರದ್ದೇ ಜಾಸ್ತಿ ವೆಯ್ಟೇಜ್ ಇದೆ ಅಂತಕ್ಕಂಥದ್ದು. ಓಕೆ, ಅದೇ ಜಾಸ್ತಿ ಆಗಿದೆ ಈಗ ನೋಡಿ 5.13 ಆಗಿದೆ ಅಂತಕ್ಕಂಥದ್ದು. ಓಕೆ, ನೆಕ್ಸ್ಟು CPIನ ಯಾರ್ಯಾರು ರಿಲೀಸ್ ಮಾಡ್ತಾರೆ ಅಂದರೆ ನೋಡಿ, ಲೇಬರ್ ಬ್ಯೂರೋದವರು CPIನ ರಿಲೀಸ್ ಮಾಡ್ತಾರೆ. 3 CPIಗಳು. ಇನ್ನೊಂದು CPI ಬರುತ್ತೆ, 4ನೇ CPI, ಅದನ್ನು ನ್ಯಾಷನಲ್ ಸ್ಟ್ಯಾಟಿಸ್ಟಿಕಲ್ ಆಫೀಸ್ NSOದವರು ರಿಲೀಸ್ ಮಾಡ್ತಾರೆ. ಸೊ ಇದನ್ನು ಆಲ್ರೆಡಿ ನಾವು ಮಾತಾಡಿದ್ದೀವಿ ಯಾವ್ಯಾವ CPI ಏನು ಅಂತ, ನೀವು ನೋಟ್ಸ್ ಮಾಡ್ಕೊಂಡಿರ್ತಾರೆ. ಮತ್ತೆ ಇಲ್ಲಿ ನಾನು ಜಾಸ್ತಿ ಡಿಸ್ಕಷನ್ಗೆ ಹೋಗಲ್ಲ. 23ನೇ ಪ್ರಶ್ನೆ, ಕರ್ನಾಟಕ ಬ್ಯಾಂಕ್ನ ಪ್ರಸ್ತುತ ಚೀಫ್ ಎಕ್ಸಿಕ್ಯೂಟಿವ್ ಆಫೀಸರ್ CEO ಯಾರಿದ್ದಾರೆ ಅಂದರೆ ಕರ್ನಾಟಕ ಬ್ಯಾಂಕ್ ಅಂತಕ್ಕಂಥ ಒಂದು ಪ್ರೈವೇಟ್ ಬ್ಯಾಂಕ್ ಆಗುತ್ತೆ. MS ಮಹಾಬಲೇಶ್ವರ್ ಅವರು ಈಗ ಅದರ ಒಂದು ಚೀಫ್ ಆಗಿದ್ದಾರೆ. ಓಕೆ ನೋಡಿ, ಯಾಕೆ ಇದು ಅಂದರೆ ಫೆಬ್ರವರಿ 18 ಸಂಸ್ಥಾಪಕ ದಿನಾಚರಣೆ ಆಗುತ್ತೆ ಕರ್ನಾಟಕ ಬ್ಯಾಂಕ್ದು. ಓಕೆ, ಈಗ ಚೇರ್ಮನ್ ಯಾರಿದ್ದಾರೆ? P ಜಯರಾಮ ಭಟ್ ಅವರು. ಮಹಾಬಲೇಶ್ವರ MS ಅವರು ಮ್ಯಾನೇಜಿಂಗ್ ಡೈರೆಕ್ಟರ್ ಮತ್ತು ಚೀಫ್ ಎಕ್ಸಿಕ್ಯೂಟಿವ್ ಆಫೀಸರ್ ಆಗಿದ್ದಾರೆ. ಓಕೆ, ಇದು
ಭಾರತದ 12ನೇ ಅತಿ ದೊಡ್ಡ ಖಾಸಗಿ ವಲಯದ ಬ್ಯಾಂಕ್ ಆಗುತ್ತೆ 2020 ತೆಗೆದುಕೊಂಡಾಗ. 97 ವರ್ಷಗಳಿಂದ 1924 18 ಫೆಬ್ರವರಿ ಎಂದು ಕರ್ನಾಟಕ ಬ್ಯಾಂಕ್ ಸ್ಥಾಪನೆಯಾಗಿತ್ತು. ಮಂಗಳೂರು ಮೂಲದ ಬ್ಯಾಂಕ್ ಆಗುತ್ತೆ. ಸಂಸ್ಥಾಪಕರು BR ವೈಸ್ರಾಯ್ ಆಚಾರ್ ಅವರು ಮತ್ತು KSN ಅಡಿಗಾರ್ ಅವರು ಕರ್ನಾಟಕ ಬ್ಯಾಂಕ್ನ ಸಂಸ್ಥಾಪಕರಾಗ್ತಾರೆ. ಓಕೆ, ಭಾರತದ ಇತರ ಪ್ರಮುಖ ಬ್ಯಾಂಕ್ಗಳ ಮುಖ್ಯಸ್ಥರು ಯಾರಿದ್ದಾರೆ? ಓಕೆ ನೋಡಿ, ನೇಮ್ ದ ಹೆಡ್ಸ್ ಆಫ್ ದ ಇಂಪಾರ್ಟೆಂಟ್ ಬ್ಯಾಂಕ್ಸ್ ಆಫ್ ಇಂಡಿಯಾ ಅಂದರೆ ಯಾರ್ಯಾರಂತ ನೋಡೋಣ. ಕೆನರಾ ಬ್ಯಾಂಕು LV ಪ್ರಭಾಕರ್ ಅವರು ಹೆಡ್ ಇದ್ದಾರೆ. ಕಾರ್ಪೊರೇಷನ್ ಬ್ಯಾಂಕು PV ಭಾರತಿ, HDFC ಶಶಿಧರ್ ಜಗದೀಶನ್, ICICI ಬ್ಯಾಂಕ್ ಸಂದೀಪ್ ಬಾಕ್ಷಿ, ಕರ್ನಾಟಕ ಬ್ಯಾಂಕ್ ಮಹಾಬಲೇಶ್ವರ MS, ಲಕ್ಷ್ಮೀ ವಿಲಾಸ್ ಬ್ಯಾಂಕ್ ಸುಬ್ರಹ್ಮಣ್ಯಂ ಸುಂದರ್, ಸಿಂಡಿಕೇಟ್ ಬ್ಯಾಂಕ್ ಈಗ ಆಲ್ರೆಡಿ ಮರ್ಜ್ಡ್ ವಿತ್ ಕೆನರಾ ಬ್ಯಾಂಕ್ ಆಗಿದೆ, ಹಾಗಾಗಿ ಅದು ಎಕ್ಸಿಸ್ಟ್ ಇಲ್ಲ. ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ದಿನೇಶ್ ಕುಮಾರ್ ಕರಾ ಅವರು, ಎಸ್ ಬ್ಯಾಂಕು ಪ್ರಶಾಂತ್ ಕುಮಾರ್ ಅವರು ಇದರ ಮುಖ್ಯಸ್ಥರಾಗಿದ್ದಾರೆ. ಕೇಳ್ಬೋದು ಎಕ್ಸಾಮಲ್ಲಿ ಯಾರ್ಯಾರಂತ. ಓಕೆ, ಇನ್ನು 25ನೇ ಪ್ರಶ್ನೆ, ಭಾರತದ ಪ್ರಮುಖ ಕಂಪನಿಗಳ ಮುಖ್ಯಸ್ಥರು ಯಾರ್ಯಾರು? ಕೆಲವೊಂದು ಕಂಪ್ನಿಗಳದ್ದು ಕೇಳ್ಬೋದು, ಅದಕ್ಕೋಸ್ಕರ ಇಲ್ಲೊಂದು ಲಿಸ್ಟ್ ಕೊಟ್ಟಿದ್ದೀನಿ. ಇನ್ಫೋಸಿಸ್ನ ಮುಖ್ಯಸ್ಥರು ಸಲೀಲ್ ಪಾರೇಖ್ ಅವರು, TCS ರಾಜೇಶ್ ಗೋಪಿನಾಥನ್ ಅವರು, ಮಹೀಂದ್ರ ಆ್ಯಂಡ್ ಮಹೀಂದ್ರ ಆನಂದ್ ಮಹೀಂದ್ರ ಅವರು, HCL ಟೆಕ್ನಾಲಜೀಸ್ನ ಅಧ್ಯಕ್ಷರು ರೋಶ್ನಿ ನಡಾರ್ ಅವರು, CEO C ವಿಜಯ್ ಕುಮಾರ್ ಅವರು, ವಿಪ್ರೋ ರಿಷದ್ ಪ್ರೇಮ್ಜಿ ಅವರು ಪ್ರೆಸಿಡೆಂಟ್ ಅಥವಾ ಚೇರ್ಮನ್ನು, ಥಿಯರಿ ಡೆಲ್ಪಾಟ್ರೆ ಅವರು ಈಗ ವಿಪ್ರೋದ CEO ಆಗಿದ್ದಾರೆ, ಥಿಯರಿ ಡೆಲ್ಪಾರ್ಟೋ ಅವರು. ಓಕೆ, ಸನ್ ಫಾರ್ಮಾ ದಿಲೀಪ್ ಸಂಘವಿ, ಏಷ್ಯನ್ ಪೇಂಟ್ಸ್ ಅಶ್ವಿನ್ ದಾನಿ, ಅಮಿತ್ ಸಿಂಗ್ಲೆ ಏಷ್ಯನ್ ಪೇಂಟ್ಸ್, ಬಯೋಕಾನು ಕಿರಣ್ ಮಜುಮ್ದಾರ್ ಶಾ, ಸಿದ್ಧಾರ್ಥ ಮಿತ್ತಲು CEO ಆಗಿದ್ದಾರೆ. ಫ್ಲಿಪ್ಕಾರ್ಟು ಕಲ್ಯಾಣ್ ಕೃಷ್ಣಮೂರ್ತಿ, ಪೇಟಿಎಮ್ಮು ವಿಜಯ್ ಶೇಖರ್ ಶರ್ಮಾ. ಓಕೆ, ಇನ್ನು 26ನೇ ಪ್ರಶ್ನೆ, 2021 ಆಸ್ಟ್ರೇಲಿಯನ್ ಓಪನ್ ಟೆನ್ನಿಸ್ ಗ್ರ್ಯಾಂಡ್ ಸ್ಲಾಮ್ನ ಮಹಿಳೆಯರ ವಿಭಾಗದ ಸಿಂಗಲ್ಸ್ ಪ್ರಶಸ್ತಿಯನ್ನು ಗೆದ್ದವರು ಯಾರು ಅಂದರೆ ನೋಡಿ, ನವೋಮಿ ಒಸಾಕರ್ ಅವರು 2021 ಆಸ್ಟ್ರೇಲಿಯನ್ ಓಪನ್ ಟೆನ್ನಿಸ್ ಗ್ರ್ಯಾಂಡ್ ಸ್ಲಾಮ್ನ ವಿನ್ನರ್ ಆಗಿದ್ದಾರೆ. ಸೊ ಇದ್ರ ಬಗ್ಗೆನೂ ಕೂಡ ಸಪ್ರೇಟ್ ವೀಡಿಯೋದಲ್ಲೇ ನಾನು 10 ಮಿನಿಟ್ ವೀಡಿಯೋದಲ್ಲಿ ಎಲ್ಲ ಗ್ಲಾನ್ಸ್ ಮಾಡಿದ್ದೀನಿ. ಒಸಾಕ ಆಸ್ಟ್ರೇಲಿಯನ್ ಓಪನ್ನ ರಾಣಿ ಆಗ್ತಾರೆ. ಇವರು ನೋಡಿ 2ನೇ ಪ್ರಶಸ್ತಿಯನ್ನು ಗೆದ್ದಿರ್ತಕ್ಕಂಥ ಜಪಾನ್ನ ತರುಣಿ ಅಂತ ಹೇಳ್ತಾ ಇದ್ದಾರೆ. 2ನೇ ಬಾರಿಗೆ ಈ ಒಂದು ಆಸ್ಟ್ರೇಲಿಯನ್ ಓಪನ್ನ ಗೆದ್ದಿದ್ದಾರೆ. ಒಟ್ಟು 4 ಗ್ರ್ಯಾಂಡ್ ಸ್ಲಾಮ್ಗಳನ್ನು ಗೆದ್ದಿದ್ದಾರೆ. ಯಾವ್ಯಾವ ಅಂತ ನಾನು ಆಲ್ರೆಡಿ ಡಿಸ್ಕಸ್ ಮಾಡಿದ್ದೀನಿ. ಅತಿ ಹೆಚ್ಚು ಮಾರ್ಗರೆಟ್ ಕೋರ್ಟ್ ಅವರು, ಸೆರೆನಾ ವಿಲಿಯಮ್ಸ್ ಅವರು 2ನೇ ಸ್ಥಾನದಲ್ಲಿದ್ದಾರೆ. ಇವರು ಈ ಒಂದು ಟೂರ್ನಿಯನ್ನು ಗೆದ್ದಿದ್ರೆ ಈಕ್ವಲ್ ಮಾಡ್ತಾ ಇದ್ರು, ಬಟ್ ಆಗಲಿಲ್ಲ, ಸೋತರು ಒಸಾಕ ಅವರ ವಿರುದ್ಧ ಸೆಮಿಫೈನಲಲ್ಲಿ. ಇನ್ನು ಪುರುಷರ ಒಂದು ಸಿಂಗಲ್ಸ್ ಪ್ರಶಸ್ತಿಯನ್ನು ಆಸ್ಟ್ರೇಲಿಯನ್ ಓಪನ್ ಟೆನ್ನಿಸ್ನ ಗೆದ್ದಿರ್ತಕ್ಕಂಥವ್ರು ನೊವಾಕ್ ಜೋಕೋವಿಚ್ ಅವರು ಆಗ್ತಾರೆ. ಅವ್ರಿಗೆ ಇದು 18ನೇ ಗ್ರ್ಯಾಂಡ್ ಸ್ಲಾಮ್ ಆಗುತ್ತೆ. 9ನೇ ಬಾರಿಗೆ ಈ ಒಂದು ಆಸ್ಟ್ರೇಲಿಯನ್ ಓಪನ್ನ ಗೆದ್ದಿದ್ದಾರೆ. ಯಾರನ್ನ ಸೋಲಿಸಿದ್ರು ಅಂದರೆ ಡ್ಯಾನಿಲ್ ಮೆಡ್ವೆಡ್ ಅವ್ರನ್ನ ಸೋಲಿಸಿದ್ರು. ರೋಜರ್ ಫೆಡರರ್ ಮತ್ತು ರಫೇಲ್ ನಡಾಲ್ ಅವರು ಅತಿ ಹೆಚ್ಚು ಗ್ರ್ಯಾಂಡ್ ಸ್ಲಾಮ್ನ ಗೆದ್ದಿದ್ದಾರೆ ಜಂಟಿಯಾಗಿ. ಇನ್ನು ನೊವಾಕ್ ಜೋಕೋವಿಚ್ ಅವರು 18ನ್ನು ಗೆದ್ದಂಗಾಯಿತು. 9ನೇ ಬಾರಿಗೆ ಆಸ್ಟ್ರೇಲಿಯನ್ ಓಪನ್ನ ಗೆದ್ದಿದ್ದಾರೆ. ಸೊ ಇದ್ರ ಬಗ್ಗೆ ನಾವು ಆಲ್ರೆಡಿ ಕಂಪ್ಲೀಟ್ ಡೀಟೇಲ್ನ ಒಂದು ಸಪ್ರೇಟ್ ವೀಡಿಯೋದಲ್ಲಿ ಮಾಡಿದ್ದೀನಿ, ಹಾಗಾಗಿ ಇಲ್ಲಿ ಜಸ್ಟ್ ಗ್ಲಾನ್ಸ್ ಮಾಡಿದೆ. ಓಕೆ, ಸೊ ಅದರ ಲಿಂಕನ್ನು ಇಲ್ಲಿ ಕೊಟ್ಟಿರ್ತೀನಿ, ನೋಡೋಣ. ನೆಕ್ಸ್ಟ್ 28ನೇ ಪ್ರಶ್ನೆ, ಕಾವೇರಿ ಗುಂಡಾರು ನದಿ ಜೋಡಣೆಯು ಯಾಕೆ ಸುದ್ದಿಯಲ್ಲಿದೆ? ಓಕೆ, ನೋಡೋಣ ಯಾಕೆ ಸುದ್ದಿಯಲ್ಲಿದೆ ಅಂತ. ಕಾವೇರಿ ಕೇಂದ್ರಕ್ಕೆ ಮನವಿ ಸಲ್ಲಿಸಲು ನಿರ್ಧಾರ, ಸರ್ವಪಕ್ಷ ಸಭೆಯಲ್ಲಿ ಚರ್ಚೆ, ರಾಜ್ಯಕ್ಕೆ ಮಾರಕವಾಗದಂತೆ ಆದೇಶ ನೀಡಲು ಕೇಂದ್ರಕ್ಕೆ ಆಗ್ರಹವನ್ನು ಮಾಡಿದ್ದಾರೆ. ನೋಡಿ, ಕಾವೇರಿ ಗುಂಡಾರು ನದಿ ಜೋಡಣೆಗೆ ಈಗ ತಮಿಳುನಾಡಿನ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಪಳನಿಸ್ವಾಮಿಯವರು ಭೂಮಿ ಪೂಜೆಯನ್ನು ಕೂಡ ಮಾಡಿದ್ದಾರೆ. ಸೊ ಇದ್ರ ಬಗ್ಗೆ ಒಂದಷ್ಟು ಡೀಟೇಲ್ಸ್ನ ತಿಳ್ಕೊಳ್ತಾ ಹೋಗೋಣ. ನೋಡಿ, ಕಾವೇರಿ ನದಿ ಹರಿತಾ ಮುಂದೆ ಏನಾಗುತ್ತೆ, ತಂಜಾವೂರಿನಲ್ಲಿ 2 ಡಿವೈಡ್ ಆಗಿ, ಸೊ ಈ ಕಡೆ ಮೇಜರ್ ಪೋರ್ಷನ್ ಹೋಗಿ ಇದು ಬೇ ಆಫ್ ಬೆಂಗಾಲನ್ನು ಸೇರುತ್ತೆ. ಸೊ ಇಲ್ಲಿ ಮಳೆಗಾಲದಲ್ಲಿ ಅತಿ ಹೆಚ್ಚು ನೀರು ಹೋದಾಗ ಏನಾಗುತ್ತೆ, ಸಮುದ್ರಕ್ಕೆ ನೀರು ಹೋಗಬಾರ್ದು ಅನ್ನೋ ಉದ್ದೇಶದಿಂದ ಅವ್ರು ಏನು ಮಾಡ್ತಾ ಇದ್ದಾರೆ, ಇಲ್ಲಿ ಕೆಲವೊಂದು ನದಿಗಳಿಗೆ ಜೋಡಣೆ ಮಾಡ್ತೀವಿ ಅಂತ ತಮಿಳುನಾಡು ಸರ್ಕಾರ ಹೇಳ್ತಾ ಇದೆ. ನಾವು ನೀರನ್ನ ವೇಸ್ಟ್ ಮಾಡೋಕ್ಕೆ ಹೋಗಲ್ಲ, ಆ ನೀರನ್ನು ನಾವು ನಮ್ಮ ನದಿಗಳಿಗೆ ಜೋಡಣೆ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಆದರೆ ಕರ್ನಾಟಕದಲ್ಲಿ ನಾವು ಗಮನಿಸಬೇಕು, ಇವರು ಈ ನದಿಗಳನ್ನು ಜೋಡಣೆ ಮಾಡೋಕ್ಕೆ ಹೋದರೆ ನಂತರ ಇಲ್ಲಿರ್ತಕ್ಕಂಥ ಪ್ರದೇಶದ ಜನರು ಈ ನದಿ ನೀರಿನಿಂದ ಒಂದಷ್ಟು ವ್ಯವಸಾಯವನ್ನು ಮಾಡ್ತಾ ಹೋದಾಗ ಅಲ್ಲಿ ಬೆಳೆದಿರ್ತಕ್ಕಂಥ ಬೆಳೆಗೆ ನೀರು ಕಡಿಮೆ ಆದಾಗ, ಮುಂದಿನ ದಿನಗಳಲ್ಲಿ ಮಳೆ ಕಡಿಮೆ ಆದಾಗ ನಮ್ಮ ನೀರಿನ ಪಾಲನ್ನು ಕೂಡ ಕೇಳ್ಬೋದು ಅನ್ನೋದು ಕರ್ನಾಟಕ ಸರ್ಕಾರದ ಒಂದು ಆತಂಕ ಇದೆ. ಸೊ ಹಾಗಾಗಿ ಈ ಯೋಜನೆಗೆ ಕರ್ನಾಟಕ ಸರ್ಕಾರ ಈಗ ವಿರೋಧವನ್ನು ವ್ಯಕ್ತಪಡಿಸ್ತಾ ಇದೆ. ಇಲ್ಲಿ ನಮ್ಮದೇ ಒಂದು ಮೇಕೆದಾಟು ಯೋಜನೆಯನ್ನು ಮಾಡಬೇಕಾದ್ರೆ ನಮ್ಮ ನೀರು ಇಲ್ಲಿ ನೋಡಿ, ಎಷ್ಟು ನೀರನ್ನು ನಾವು ತಮಿಳುನಾಡಿಗೆ ಕೊಡಬೇಕು ಅಷ್ಟು ನೀರನ್ನು ಕೊಡ್ತೀವಿ, ಉಳಿದಿರ್ತಕ್ಕಂಥ ನೀರನ್ನು ನಮ್ಮಲ್ಲೇ ನಾವು ಶೇಖರಣೆ ಮಾಡ್ಕೊಳ್ಳೋದಕ್ಕೆ ಮೇಕೆದಾಟು ಯೋಜನೆಯನ್ನು ತರ್ತೀವಿ ಅಂತ ಹೇಳಿದ್ರೆ ಅದಕ್ಕೆ ತಮಿಳುನಾಡು ಸರ್ಕಾರ ವಿರೋಧ ವ್ಯಕ್ತಪಡಿಸಿತ್ತು. ಸೊ ಇದು ಭಾಳ ಸುದ್ದಿಲಿದೆ, ಸ್ವಲ್ಪ ತಿಳ್ಕೊಬೇಕು. ಒಟ್ಟಿನಲ್ಲಿ ಕಾವೇರಿ ನದಿ ಬಗ್ಗೆ ವಿಚಾರವನ್ನು ತಿಳ್ಕೊಳ್ಳೋದಾದರೆ, ಕಾವೇರಿ ನದಿಯು ಕೊಡಗು ಜಿಲ್ಲೆಯ ಬ್ರಹ್ಮಗಿರಿ ಬೆಟ್ಟದಲ್ಲಿರುವ ತಲಕಾವೇರಿಯಲ್ಲಿ ಹುಟ್ಟುತ್ತೆ. ಸಮುದ್ರ ಸೇರ್ತಕ್ಕಂಥ ಸ್ಥಳ ಎಲ್ಲಿ ಅಂದರೆ ಬಂಗಾಳ ಕೊಲ್ಲಿಯ ತಮಿಳುನಾಡಿನ ಪೂಹಾರ್ ಅಥವಾ ಪೂಂಪೋಹಾರ್ ಅಂತಕ್ಕಂಥ ಸ್ಥಳದಲ್ಲಿ ಬಂಗಾಳ ಕೊಲ್ಲಿಯನ್ನು ಸೇರುತ್ತೆ. ಇದರ ಉಪನದಿಗಳು ಯಾವ್ಯಾವಂದರೆ
ಶಿಂಷಾ, ಆರಂಗಿ, ಹೇಮಾವತಿ, ಲಕ್ಷ್ಮಣತೀರ್ಥ, ಅರ್ಕಾವತಿ, ಕಬಿನಿ, ಹೊನ್ನವಳೆ, ಲೋಕಪಾವನಿ, ಭವಾನಿ, ನೊಯ್ಯಲ್, ಪಂಬರ್, ಅಮರಾವತಿ, ಚಿನ್ನಾರ್ ಮತ್ತು ಕನ್ನಿಕಗಳಾಗ್ತವೆ. ಇನ್ನು ಇದು 3 ದ್ವೀಪಗಳನ್ನು ನಿರ್ಮಿಸುತ್ತೆ: ಶ್ರೀರಂಗಪಟ್ಟಣ, ಶಿವನ ಸಮುದ್ರ ಮತ್ತು ಶ್ರೀರಂಗಗಳು. ಇದು ದಕ್ಷಿಣ ಭಾರತದ 3ನೇ ಅತಿ ದೊಡ್ಡ ನದಿ ಆಗುತ್ತೆ. 805 ಕಿಲೋಮೀಟರ್ ಉದ್ದ ಹರಿಯುತ್ತೆ. ಗೋದಾವರಿ ನದಿ ದಕ್ಷಿಣ ಭಾರತದ ಮೊದಲ ಅತಿ ದೊಡ್ಡ ನದಿ ಆಗುತ್ತೆ. 1465 ಕಿಲೋಮೀಟರ್. ಕೃಷ್ಣ 1400 ಕಿಲೋಮೀಟರ್ ಹರಿಯುತ್ತೆ. ಇನ್ನು ಈ ಯೋಜನೆ ಬಗ್ಗೆ ತಿಳ್ಕೊಳ್ಳೋದಾದ್ರೆ ಇಲ್ಲಿ ನೋಡಿ, ಕಾವೇರಿ ನದಿ ನಮ್ಮ ಕರ್ನಾಟಕದಿಂದ ಹರಿದು ಮುಂದೆ ಹೋಗಿ ತಂಜಾವೂರ್ ಹತ್ರ ಮತ್ತೆ ಡಿವೈಡ್ ಆಗಿ ಹೋಗಿ ಬೇ ಆಫ್ ಬೆಂಗಾಲನ್ನು ಸೇರುತ್ತೆ. ಈ ಒಂದು ಭಾಗದಲ್ಲಿ ಒಂದು ಕಾಲುವೆಯನ್ನು ನಿರ್ಮಿಸಿ, ಸೊ ನೋಡಿ ಇಷ್ಟು ಉದ್ದದ ಕಾಲುವೆಯನ್ನು ನಿರ್ಮಿಸಿ ಇಲ್ಲಿ ಹರಿತಕ್ಕಂಥ ಗುಂಡಾರು ನದಿಗೆ ಆ ಒಂದು ಕಾವೇರಿ ನೀರನ್ನು ಜೋಡಣೆ ಮಾಡ್ತಕ್ಕಂಥ ಒಂದು ತಮಿಳುನಾಡಿನ ಯೋಜನೆ ಆಗುತ್ತೆ. ಕಾವೇರಿ, ವಾಗೈ, ಗುಂಡಾರು ನದಿಗಳ ಲಿಂಕ್ ಪ್ರಾಜೆಕ್ಟ್ ಅಂತ ಕರೀತಾರೆ. ಇಲ್ಲಿ ಬರುತ್ತೆ ನೋಡಿ, ವೆಲ್ಲಾರ್ ನದಿ ಬರುತ್ತೆ, ಇಲ್ಲಿ ಇನ್ನೊಂದು ನದಿ ಬರುತ್ತೆ, ಇಲ್ಲಿ ವಾಗೈ ನದಿ ಬರುತ್ತೆ. ಈ ಕೆನಾಲನ್ನು, ಕಾಲುವೆಯನ್ನು ನಿರ್ಮಿಸೋ ಮುಖಾಂತರ ಈ ನದಿಗಳಿಗೆ ಕಾವೇರಿ ನದಿ ನೀರನ್ನು ಹರಿಸ್ತಕ್ಕಂಥ ಒಂದು ಯೋಜನೆ ಆಗುತ್ತೆ. ನೋಡಿ, ಇಷ್ಟು ನದಿಗಳಿಗೆ ಇಲ್ಲಿಂದ ನೀರನ್ನು ತಂದರೆ ಮುಂದೆ ಏನಾಗ್ಬೋದು ಅನ್ನೋದು ನಾವು ವಿಚಾರವನ್ನು ಮಾಡಬೇಕು. ಓಕೆ, ಸೊ ಇಷ್ಟು ಇದ್ರ ಬಗ್ಗೆ ತಿಳ್ಕೊಳ್ಳೋಣ. 29ನೇ ಪ್ರಶ್ನೆ, ಪ್ರಧಾನಿ ಇತ್ತೀಚೆಗೆ ಸ್ವದೇಶಿ ನಿರ್ಮಿತ ಅರ್ಜುನ್ MK-1A ಟ್ಯಾಂಕನ್ನು ಸೈನ್ಯಕ್ಕೆ ಹಸ್ತಾಂತರವನ್ನು ಮಾಡಿದರು. ಸೊ ಅದ್ರ ಬಗ್ಗೆ ಒಂಚೂರು ಇನ್ಫಾರ್ಮೇಷನ್ ತಿಳ್ಕೊಳ್ಳೋಣ. PM ಹ್ಯಾಂಡ್ಸ್ ಓವರ್ ಅರ್ಜುನ್ MK-1A ಟ್ಯಾಂಕ್ ಟು ಆರ್ಮಿ. ಇಲ್ಲೇನಾಗುತ್ತೆ, ಮೇನ್ ಬಾಟಲ್ ಟ್ಯಾಂಕ್ ಅಂತ ಕರಿತೀವಿ, MBT ಅಂತ ಅಲ್ವಾ. ಸೊ ಈ ಒಂದು ಟ್ಯಾಂಕ್ ಅಂದರೆ ಅದರ ಮುಖಾಂತರ ನಮ್ಮ ಮಿಸೈಲ್ಗಳನ್ನು ನಾವು ಉಡಾವಣೆ ಮಾಡ್ಬೋದು. ಅದರ ಒಂದು ವರ್ಷನ್ ಆಗಿರ್ತಕ್ಕಂಥ ಅರ್ಜುನ್ MK-1A ಈಗ ಸೇನೆಗೆ ಹಸ್ತಾಂತರವನ್ನು ಮಾಡಿದರೆ ಪ್ರಧಾನಿ ಮೋದಿ ಅವರು. ಇದನ್ನು ನೆನಪಿಡಬೇಕು. ಓಕೆ, ನೆಕ್ಸ್ಟ್ 30ನೇದು, ಭಾರತದ ಯಾವ ಏರ್ಕ್ರಾಫ್ಟ್ ಕ್ಯಾರಿಯರನ್ನು ಡಿಸ್ಮ್ಯಾಂಟಲ್ ಮಾಡುವುದನ್ನು ಇತ್ತೀಚೆಗೆ ಸುಪ್ರೀಂ ಕೋರ್ಟ್ ತಡೆ ಹಿಡಿದಿದೆ. ಸೊ ಇದು ಕೂಡ ಭಾಳ ಸುದ್ದಿಲಿತ್ತು. ಹಿಂದೆ ಕೂಡ ನಾನು ಹೇಳಿದ್ದೆ, INS ವಿರಾಟ್ ಅಂತಕ್ಕಂಥದ್ದು ಭಾರತದ ಮೊದಲ ಒಂದು ಏರ್ಕ್ರಾಫ್ಟ್ ಕ್ಯಾರಿಯರ್ ಆಗುತ್ತೆ. ಅದನ್ನು ಭಾಳ ವರ್ಷ ಆಯಿತು ಅಂದ್ಬಿಟ್ಟು ಖಾಸಗಿ ಅವರಿಗೆ ಮಾರಾಟವನ್ನು ಮಾಡಿದರು. ಸೊ ಅವರು ಅದನ್ನು ಡಿಸ್ಮ್ಯಾಂಟಲ್ ಅಂದರೆ ಅದನ್ನು ಈಗ ಗುಜರಿಗೆ ಹಾಕಿದಾಗ ಯಾವ ರೀತಿ ಮಾಡ್ತಾರೆ ಆ ರೀತಿ ಮಾಡಬೇಕು ಅನ್ನೋ ಉದ್ದೇಶದಿಂದ ಕೆಲಸವನ್ನು ಆರಂಭಿಸಿದ್ರು. ಈಗ ಸುಪ್ರೀಂ ಕೋರ್ಟ್ ತಡೆ ಹಿಡಿದಿದೆ ಅಂತಕ್ಕಂಥದ್ದು INS ವಿರಾಟ್ನ ಡಿಸ್ಮ್ಯಾಂಟಲ್ ಮಾಡೋದಕ್ಕೆ. ಓಕೆ ನೋಡಿ, INS ವಿರಾಟು ನಮ್ಮ ಭಾರತದ ಮೊದಲ ಏರ್ಕ್ರಾಫ್ಟ್ ಕ್ಯಾರಿಯರ್ ಆಗುತ್ತೆ. ನಾವು UK ಯುನೈಟೆಡ್ ಕಿಂಗ್ಡಮ್ನ ನೇವಿಯಿಂದ ತೆಗೆದುಕೊಂಡಿದ್ವಿ. INS ವಿಕ್ರಮಾದಿತ್ಯ ಭಾರತದ 2ನೇ ಕ್ಯಾರಿಯರ್ ಆಗುತ್ತೆ, ಅದನ್ನು ರಷ್ಯಾದಿಂದ ತೆಗೆದುಕೊಂಡಿದ್ವಿ. ಇನ್ನು INS ವಿಕ್ರಾಂತ್ ನಮ್ಮ ಭಾರತದ ಮೊದಲ ಸ್ವದೇಶಿ ನಿರ್ಮಿತ ಏರ್ಕ್ರಾಫ್ಟ್ ಕ್ಯಾರಿಯರ್ ಆಗುತ್ತೆ. ಇದು ಕೊನೆಯ ಹಂತದಲ್ಲಿದೆ, ಇನ್ನೇನು ಕಮಿಷನ್ ಆಗುತ್ತೆ. ಇನ್ನು INS ವಿಶಾಲ್ ಅಂತಕ್ಕಂಥದ್ದು ಭಾರತದ ಮುಂದಿನ ಪ್ರಾಜೆಕ್ಟ್ ಆಗುತ್ತೆ ಏರ್ಕ್ರಾಫ್ಟ್ ಕ್ಯಾರಿಯರು. ಸೊ ನೋಡಬೇಕು, ಇನ್ನು ಪ್ರಪೋಸಲ್ ಡಿಸೈನ್ ಹಂತದಲ್ಲಿದೆ. ಓಕೆ, ಸೊ ಇಷ್ಟು ಈ ಒಂದು ವಾರದಲ್ಲಿ ನಾವು ಒಂದಷ್ಟು 30 ಪ್ರಮುಖವಾಗಿರ್ತಕ್ಕಂಥ ಘಟನೆಗಳನ್ನು ಡಿಸ್ಕಸ್ ಮಾಡ್ತಕ್ಕಂಥ ಒಂದು ಪ್ರಯತ್ನವನ್ನು ಮಾಡಿದೆ. ಸೊ FDA ಎಕ್ಸಾಮ್ ಇನ್ನೇನು ಕೇವಲ 3 ಡೇಸ್ ಇದೆ, ಅದಕ್ಕೆ ಯೂಸ್ ಆಗ್ತಕ್ಕಂಥ ಇನ್ಫಾರ್ಮೇಷನ್ನ ಕೊಡ್ತಕ್ಕಂಥ ಪ್ರಯತ್ನವನ್ನು ಮಾಡಿದೆ. ನೋಡೋಣ ಮತ್ತೆ ಮುಂದಿನ ದಿನಗಳಲ್ಲಿ. ಸೊ ವೀಕ್ 4 ಸಹಿತ ಆದಷ್ಟು ಬೇಗನೆ ತರೋದಕ್ಕೆ ಪ್ರಯತ್ನ ಮಾಡ್ತೀನಿ. ಸೊ ಎಲ್ಲರೂ FDA ಎಕ್ಸಾಮಲ್ಲಿ ಚೆನ್ನಾಗಿ ಮಾಡಿ ಅಂತ ಹೇಳ್ತೀನಿ. ಸೊ ಹಲವಾರು ವೀಡಿಯೋಗಳನ್ನು ಗ್ಲಾನ್ಸ್ ಮಾಡ್ಕೊಳ್ಳಿ, ಬೇಗ ಫಾಸ್ಟ್ ಫಾರ್ವರ್ಡ್ ಮಾಡಿಕೊಂಡು ನೋಡಿ ಅಂತ ಹೇಳ್ತಾ ಎಲ್ಲರೂ ಎಕ್ಸಾಮ್ನ ಚೆನ್ನಾಗಿ ಮಾಡಿ ಅಂತ ಸೊ ಈ ಮೂಲಕ ಒಂದು ಶುಭವನ್ನು ಕೋರುತ್ತಾ ಈ ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.